ಧರೆಯು ನಡುಗುವುದು ಈತನ ಸ್ವರ ಕೇಳಲು, ಹೃದಯಗಳು ಮಾರ್ಪಡುವವು ಈತನು ಮಾತಾಡಲು. ಸಾಗರವು ಶಾಂತವಾಗುವುದು ಈತನು ಗದರಿಸಲು. ಪಾತಾಳ ಭೂಪರಗಳು ಈತನ ಮಾತು ಕೇಳುವವು. ಈ ಮಹಾ ಪ್ರಭಾವವುಳ್ಳ ಅರಸನು ಯಾರು, ಅರಸನು ಯಾರು? ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು, ಅರಸನೇ ಯೇಸು. ಆಕಾಶವೇ ಸಿಂಹಾಸನ, ಭೂಲೋಕವೇ ಪಾದಪೀಠ, ಈ ರಾಜನ ರಾಜವು ಸಮಾಧಾನವು, ಈ ಅರಸನ ಆಳ್ವಿಕೆ ನಿರಂತರವು. ಪರಲೋಕ ದೂತರ ಸೈನ್ಯವು ಈತನ ಎಂದೆಂದೂ ಕೊಂಡಾಡುವರು. ಈ ಮಹಾ ಪ್ರಭಾವವುಳ್ಳ ಅರಸನು ಯಾರು, ಅರಸನು ಯಾರು? ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು, ಅರಸನೇ ಯೇಸು. ಧರೆಯು ನಡುಗುವುದು ಈತನ ಸ್ವರ ಕೇಳಲು, ಹೃದಯಗಳು ಮಾರ್ಪಡುವವು ಈತನು ಮಾತಾಡಲು. ಆ ಮಹಿಮಾ ಪದವಿಯ ಬಿಡಲೊಲ್ಲನು ಎಂದೆಣಿಸದೆ ತಾ ಬಂದನು. ಆ ಮಹಿಮಾ ಪದವಿಯ ಬಿಡಲೊಲ್ಲನು ಎಂದೆಣಿಸದೆ ತಾ ಬಂದನು. ನಮ್ಮನ್ನು ಪಾಪದಿಂದ ಬಿಡಿಸಲು ಶಿಲುಬೆಯ ಮರಣವ ಹೊಂದಿದನು. ಹೃದಯದ ಬಾಕಿಲಲ್ಲಿ ನಿಂದಿಹನು, ಸ್ವೀಕರಿಸು ಯೇಸುವನ್ನು ಹೃದಯದೊಳು. ಈ ಮಹಾ ಪ್ರಭಾವವುಳ್ಳ ಅರಸನು ಯಾರು, ಅರಸನು ಯಾರು? ಈ ಮಹಾ ಪ್ರಭಾವವುಳ್ಳ ಅರಸನೇ ಯೇಸು, ಅರಸನೇ ಯೇಸು. ಧರೆಯು ನಡುಗುವುದು ಈತನ ಸ್ವರ ಕೇಳಲು, ಹೃದಯಗಳು ಮಾರ್ಪಡುವವು ಈತನು ಮಾತಾಡಲು. ಸಾಗರವು ಶಾಂತವಾಗುವುದು ಈತನು ಗದರಿಸಲು. ಪಾತಾಳ ಭೂಪರಗಳು ಈತನ ಮಾತು ಕೇಳುವವು. ಈ ಮಹಾ ಪ್ರಭಾವವುಳ್ಳ
ಅರಸನು ಯಾರು, ಅರಸನು ಯಾರು, ಈ ಮಹಾ ಪ್ರಭಾವ ಉಳ್ಳ ಅರಸನೇ ಯೇಸು, ಅರಸನೇ ಯೇಸು. ನಾವು ಪರಮಗೀತ ಪುಸ್ತಕ 4ನೇ ಅಧ್ಯಾಯ 12ನೇ ವಚನವನ್ನ ಆಧಾರ ಮಾಡಿಕೊಂಡಂತವರಾಗಿ ಕೆಲವು ಸಭಾ ಸತ್ಯತೆಗಳನ್ನ ನಾವು ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಸತತವಾಗಿ ಸುಮಾರು ವಾರಗಳಿಂದ ಅದನ್ನ ಅಧ್ಯಯನ ಮಾಡ್ತಾ ಬರ್ತಾ ಇದ್ದೀವಿ. ಅಲ್ಲಿ ಹೇಳಿದ ಹಾಗೆ, ನನ್ನ ಪ್ರಿಯಳು ನನ್ನ ಮೊದಲ ಗಿತ್ತಿಯು ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ ಎಂಬುದಾಗಿರುವಂತ ಆ ಒಂದು ವಾಕ್ಯವನ್ನ ಆಧಾರ ಮಾಡಿಕೊಂಡು ನಾವು ಸಭೆ ಅನ್ನುವಂಥದ್ದು ಕೂಡ ಒಂದು ಉದ್ಯಾನವನವಾಗಿದೆ. ಸಭೆ ಯೇಸು ಕ್ರಿಸ್ತನ ಮೊದಲ ಗಿತ್ತಿಯಾಗಿದೆ. ಹಾಗಾಗಿ ಆ ಉದ್ಯಾನವನವನ್ನ ಆಧಾರ ಮಾಡಿಕೊಂಡಂತವರಾಗಿ ಆದಿಕಾಂಡದಲ್ಲಿಯೂ ಕೂಡ ಮೊಟ್ಟ ಮೊದಲ ಉದ್ಯಾನವನ ದೇವರು ನಿರ್ಮಿಸಿದ್ದನ್ನ ನಾವು ನೋಡ್ತೇವೆ. ಸಭೆಯನ್ನು ಕೂಡ ದೇವರು ತಾನೇ ನಿರ್ಮಿಸಿದ್ದಾನೆ. ಅನಾದಿ ಕಾಲದಲ್ಲೇ ಆತನು ತನ್ನ ನಿಷ್ಕರ್ಷೆಯ ಮೇರೆಗೆ, ತನ್ನ ಸಂಕಲ್ಪದ ಮೇರೆಗೆ ಸಭೆಯನ್ನ ಸ್ಥಾಪಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಯಜ್ಞದ ಕುರಿಮರಿಯಾದ ಆತನು ಜಗದುತ್ಪತ್ತಿಗೆ ಮುಂಚೆಯೇ ಕೊಯ್ಯಲ್ಪಟ್ಟಿದ್ದಾನೆ ಎಂಬುದಾಗಿ ಕೂಡ ನಾವು ನೋಡ್ತಾ ಬರುವಂತರಾಗಿದ್ದೇವೆ. ಅಂದ್ರೆ ಅದರ ಅರ್ಥ ಏನು ಎಂಬುದಾಗಿ ನೋಡುವಾಗ, ನಮಗಾಗಿ ಆತನು ಜಗದುತ್ಪತ್ತಿಗೆ ಮುಂಚೆಯೇ ನೇಮಿಸಲ್ಪಟ್ಟು ತನ್ನ ರಕ್ತವನ್ನ ಈ ಮುಂದೆ ಸ್ಥಾಪನೆ ಆಗ್ಲಿಕ್ಕಿರುವಂತ ಸಭೆಗೋಸ್ಕರ ಸುರಿಸಿದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಾಗಿದ್ದಾನೆ ಅನ್ನುವಂತಹ ಸತ್ಯತೆಯನ್ನ ನಾವು ಆ ಒಂದು ವಾಕ್ಯ ಭಾಗಗಳಿಂದ ಕಲಿಯುತ್ತಾ ಬರುವಂತವರು ಆಗಿದ್ದೇವೆ ಪ್ರಿಯರೇ. ಇಂಥ ಈ ಶ್ರೇಷ್ಠ ಅಮೂಲ್ಯವಾದ ಸಭೆ ಅದು ಆ ಉದ್ಯಾನವನಕ್ಕೂ ಅದು ಹೋಲಿಸಲ್ಪಟ್ಟುಂಟು. ಏದೇನ್ ತೋಟ ಅನ್ನುವಂಥದ್ದು, ಆ ಉದ್ಯಾನವನ ಅನ್ನುವಂಥದ್ದು ನಿರ್ಮಿಸಲ್ಪಟ್ಟಿದೆ ಅನ್ನುವಂಥದ್ದು, ಅದು ಕೂಡ ಒಂದು ಆಳವಾದ ಅಧ್ಯಯನ ಮಾಡುತ್ತಾ ಹೋಗುವಾಗ ಪರದೇಶದಿಂದ ಅಥವಾ ಪರದೇಶಿಯಿಂದ ಅಥವಾ ಪರಲೋಕದಿಂದ ಆ ಉದ್ಯಾನವನ ನಾವು 22ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ. ಆ ಉದ್ಯಾನವನದ ಒಂದು ಭಾಗವೇ ಈ ಲೋಕದಲ್ಲಿ ದೇವರು ನಿರ್ಮಿಸಿದ, ಅದರಲ್ಲಿ ಮನುಷ್ಯರನ್ನ ಆತನು ಸೃಷ್ಟಿಸಿ ಇಟ್ಟನು. ಅಂತ ಉತ್ತಮವಾದ ಸ್ಥಳದಲ್ಲಿ ಮನುಷ್ಯನು ಯಾವ ಪಾಪವಿಲ್ಲದೆ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಬೇಕೆಂಬುದೇ ದೇವರ ಒಂದು ಇಷ್ಟವಾಗಿತ್ತು, ಒಂದು ಚಿತ್ತವಾಗಿತ್ತು. ಆದ್ರೆ ಆದಾಮನು ಮತ್ತು ಹವ್ವಳು ಪಾಪಕ್ಕೆ ಬೀಳುವಾಗ ಆತನು ಆ ತೋಟದಿಂದ ಆಕೆಯನ್ನ ಹೊರಗೆ ಕಳಿಸಲ್ಪಡುವಂತ ಆ ಒಂದು ಸಂಗತಿಗಳನ್ನ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ಒಂದು ನಿಮಿಷ ಒಂದು ಸಂಗತಿಯನ್ನ ನಾನು ನಿಮ್ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ಈ ಉದ್ಯಾನವನ ಪರಲೋಕದ ಒಂದು ಭಾಗ ಅಥವಾ ಪರದೇಶಿ, ಪ್ಯಾರಡೈಸ್ ಎಂಬುದಾಗಿ ನಾವೇನ್ ನೋಡ್ತೇವೆ, ಆ ಪ್ಯಾರಡೈಸ್ ನ ಒಂದು ಭಾಗ ಈ ಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿತ್ತು ಎಂಬುದಾಗಿ ಹೇಳುವಾಗ, ಆದಾಮನು ಅವಳು ಪಾಪ ಮಾಡಿದಾಗ ನಾವು ಆದಿಕಾಂಡ 3ನೇ ಅಧ್ಯಾಯ, ಯಾರಾದ್ರೂ ಈ ವಾಕ್ಯ ಭಾಗವನ್ನು ಓದ್ಬೇಕೆಂಬ ಕೇಳ್ಕೊಳ್ತೇನೆ. ಆದಿಕಾಂಡ 3ನೇ ಅಧ್ಯಾಯ 22ನೇ ವರ್ಷದಿಂದ ಓದ್ರಿ, 22ರಿಂದ 24. ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ನೋಡ್ರಿ, ಈಗ ಈ ಜೀವ ವೃಕ್ಷಕ್ಕೆ ಹೋಗುವ ದಾರಿಯನ್ನ ಕಾಯುವುದಕ್ಕೆ ಎಂಬುದಾಗಿ, ಅಂದ್ರೆ ಆ ಜೀವ ವೃಕ್ಷ ಪರಲೋಕದ ವೃಕ್ಷ, ಅದು ಜೀವ ವೃಕ್ಷ ಅನ್ನುವಂಥದ್ದು. ಆ ಪರಲೋಕದ ವೃಕ್ಷವನ್ನ ದೇವರು ಈ ಲೋಕದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದಾಗ ತಂದು ಆ ಏದೇನ್ ತೋಟವನ್ನ ಸ್ಥಾಪಿಸಿ ಅಲ್ಲಿ ಆತನು ಇಡುವಂತವನಾಗಿದ್ದಾನೆ. ಅಂದ್ರೆ ಪರಲೋಕದ ಪರದೇಶಿ, ಅಂದ್ರೆ ಪ್ಯಾರಡೈಸ್ ನ ಒಂದು ಭಾಗ ಅಲ್ಲಿ ಬಂದಿತ್ತು ಎಂಬುದಾಗಿ ಈ ಕೆಲವು ಸಂಗತಿಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಅದು ನಮಗೆ ಸಹಾಯವನ್ನ ಮಾಡುವಂತದ್ದಾಗಿದೆ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯಕ್ಕೆ ಬಂದು, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 2ನೇ ವಚನದಿಂದ ಹೋಗಿ.
ಆ ನದಿಯು ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ. ಇನ್ನು ಶಾಪಗ್ರಸ್ತವಾದದ್ದು ನೋಡ್ರಿ ಇಲ್ಲಿ ಸಾಕು, ಥ್ಯಾಂಕ್ ಯು. ನೋಡ್ರಿ, ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ, ಅಂದ್ರೆ ಒಂದು ಜೀವ ನದಿ ಇದೆ ಪರಲೋಕದಲ್ಲಿ, ಅದರ ಉಭಯ ಜೀವಜಲದ ನದಿ, ಅದರ ಉಭಯದ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಆ ಜೀವ ವೃಕ್ಷವಿದೆ. ಅದನ್ನ ಒಂದು ಭಾಗ ಆತನು ಏದೇನ್ ತೋಟಕ್ಕೆ ತಂದ. ಯಾಕಂದ್ರೆ ಮನುಷ್ಯರೊಡನೆ ಆತನು ಅಷ್ಟು ವಿಶೇಷವಾಗಿ ದೇವರು ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳಿಕ್ಕೆ ನಮ್ಮ ದೇವರು ಬಯಸಿದ್ದ. ಆದ್ರೆ ಆದಾಮನು ಅವಳು ಪಾಪ ಮಾಡುವಂತರಾಗಿದ್ದಾರೆ. ಯಾಕಂದ್ರೆ ಈಗ ನನ್ನ ನೆಕ್ಸ್ಟ್ ಪಾಯಿಂಟ್ ಅದಕ್ಕೆ ಹೋಗುವುದಕ್ಕಿಂತ ಮುಂಚೆ ನಾನು ಸ್ವಲ್ಪ ಪೀಠಿಕೆಯಾಗಿ ಈ ಸಂಗತಿಗಳನ್ನ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಈ ಏದೇನ್ ತೋಟದ ಈ ಭಾಗ, ಪರದೇಶದ ಪ್ಯಾರಡೈಸ್ ನ ಒಂದು ಭಾಗ ಭೂಮಿಯಲ್ಲಿ ಇಟ್ಟಂತದ್ದನ್ನ ಆದಾಮ ಅವಳು ಪಾಪ ಮಾಡಿದ ತಕ್ಷಣ ಅದನ್ನ ದೇವರು ಏನ್ ಮಾಡ್ತಾನೆ ಅಂದ್ರೆ ಕೆರೂಬಿಗಳನ್ನ ಇಟ್ಟು, ಅನಂತರ ಉರಿಯುವ ಬೆಂಕಿಯೋಪಾದಿಯಲ್ಲಿ ಪ್ರಜ್ವಲಿಸುತ್ತಾ ಕೆರೂಬಿಯನ್ನ ದಗದಗನೆ ಸುತ್ತುವ ಕತ್ತಿಯನ್ನ ಇರಿಸಿದನು. ಅಂದ್ರೆ ಅವರು ಮನುಷ್ಯರು ಅಲ್ಲಿಗೆ ಹೋಗಬಾರದು, ಪಾಪಿಗಳು ಅಲ್ಲಿ ಪ್ರವೇಶಿಸಬಾರದು, ಜೀವವೃಕ್ಷದ ಹಣ್ಣನ್ನು ತಿನ್ನಬಾರದು, ಅನಂತರ ನಿತ್ಯ ಜೀವವನ್ನ ಆ ರೀತಿ ಪಡ್ಕೊಳ್ಳಬಾರದು. ಯಾಕಂದ್ರೆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ದೇವರ ಯೋಜನೆ ಇದೆ, ಅನಾದಿ ಕಾಲದ ಸಂಕಲ್ಪವಿದೆ. ತನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನೇ ಈ ಲೋಕಕ್ಕೆ ಕಳುಹಿಸಿಕೊಡಬೇಕು. ಆತನು ತನ್ನ ಪ್ರಾಣವನ್ನ ಶಿಲುಬೆಯ ಮೇಲೆ ಆತನ ಅರ್ಪಿಸುವಂತವನಾಗಿರ್ಬೇಕು. ಆತನ ನಂಬುವುದರ ಮುಖಾಂತರವೇ ನಮಗೆ ರಕ್ಷಣೆ ಉಂಟಾಗುವಂತದ್ದಾಗಿದೆ, ನಮ್ಮ ಪಾಪದ ಪರಿಹಾರವಾಗುವಂತದ್ದಾಗಿದೆ, ನಮಗೆ ವಿಮೋಚನೆ ಉಂಟಾಗುವಂತದ್ದಾಗಿದೆ. ಇವೆಲ್ಲ ದೇವರ ಯೋಜನೆಗಳು. ಹಾಗಾದ್ರೆ ಈ ಜೀವ ವೃಕ್ಷ ಇರುವಂತ ಆ ಸ್ಥಳ, ಏದೇನ್ ತೋಟದಲ್ಲಿ ಇದ್ದಂತ ಆ ಒಂದು ಭಾಗ, ಅದು ಮುಂದೆ ಏನಾಯ್ತು ಅನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲಿ ಬರುವಂತದ್ದಾಗಿರ್ತದೆ ಪ್ರಿಯರೇ. ಇದು ನೋಡ್ರಿ, ಮುಂದೆ ನಾವು ಆದಿಕಾಂಡ 6ನೇ ಅಧ್ಯಾಯಕ್ಕೆ ಬರುವಾಗ ದೇವರು ನೋಹನ ಕಾಲದಲ್ಲಿ ಒಂದು ದೊಡ್ಡ ಜಲಪ್ರಳಯವನ್ನ ಕಳುಹಿಸಿ ಇಡೀ ಭೂಮಿಯಲ್ಲಿರುವಂತ ಎಲ್ಲಾ ಜೀವಿಗಳನ್ನ ಆತನ ನಾಶ ಮಾಡ್ತಾನೆ. ಇಡೀ ಭೂಮಿ ನೀರಿನಿಂದ ತುಂಬಿಕೊಂಡು ಬೆಟ್ಟದ ತುದಿಯವರೆಗೂ ನೀರುಗಳು ತುಂಬುವಂತದ್ದನ್ನ ನಾವು ನೋಡ್ತೇವೆ. ಆ ನಾವೇ ಕೂಡ ತೇಲುತ್ತಾ ಮೇಲೆ ಬಂತು ಎಂಬುದಾಗಿ ನಾವು ನೋಡ್ತೇವೆ. ತಗ್ಗಿನ ಪ್ರದೇಶದಲ್ಲಿ ಕಟ್ಟಲ್ಪಟ್ಟಂತ ನಾವೇ ಉನ್ನತ ಸ್ಥಳಕ್ಕೆ, ಅಂದ್ರೆ ನೀರಿನಲ್ಲಿ ಮೇಲಕ್ಕೆ ಬರುವಂತ ಸತ್ಯತೆಯನ್ನ ನೋಡ್ತೇವೆ. ಭೂಮಿಯಲ್ಲಿರುವಂತ ಎಲ್ಲಾ ಭಾಗವನ್ನ ಮುಳುಗಿಸಿ ಬಿಟ್ಟಿದೆ. ಎಲ್ಲಾ ಭಾಗಗಳನ್ನ, ಗಿಡ ಮರಗಳನ್ನ ಅದನ್ನ ನಾಶ ಮಾಡಿದೆ. ಮನುಷ್ಯರನ್ನ, ಪ್ರಾಣಿಗಳನ್ನ ಎಲ್ಲರೂ ಕೂಡ ನಾಶವಾಗಿ ಕೊಳತಂತ ಸ್ಥಿತಿಯಲ್ಲಿ ಹೋಗುವಂತದ್ದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಆ ಜಲಪ್ರಳಯದಲ್ಲಿ ಈ ಒಂದು ಏದೇನ್ ತೋಟದ ಭಾಗವಾಗಿದ್ದಂತ ಆ ಪ್ಯಾರಡೈಸ್ ನ ಒಂದು ಭಾಗ, ಅಂದ್ರೆ ಜೀವವೃಕ್ಷ ಇದ್ದಂತ ಒಂದು ಆ ಸ್ಥಳ, ಉದ್ಯಾನವನ, ಅದು ನಾಶವಾಯಿತಾ? ಜಲಪ್ರಳಯದ ನೀರಿನಲ್ಲಿ ಮುಳುಗಿ ಹೋಯಿತಾ? ಅದಕ್ಕೆ ಅನೇಕ ವಾಕ್ಯದ ಆಧಾರಗಳು ಇಲ್ಲ. ಆದ್ರೆ ಒಂದು ಸಂಗತಿಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಒಂದು ವಾಕ್ಯವನ್ನ ನಾವು ನೋಡೋಣ. ಎಜಿಕೇಲನ ಅದನ್ನ ಪ್ರಸ್ತಾಪಿಸಿ ಬರೀತಾನೆ. ಎಜಿಕೇಲನ ಗ್ರಂಥ 31ನೇ ಅಧ್ಯಾಯ. ಎಜಿಕೇಲನ ಗ್ರಂಥ 31ನೇ ಅಧ್ಯಾಯಕ್ಕೆ ಬಂದ್ರಿ, ಅಲ್ಲಿ 16ನೇ ವರ್ಷದಿಂದ ಓದ್ಕೊಂಡು ಬಂದ್ರಿ. ನಾನು ಅದನ್ನು ಪ್ರೇತಗಳ ಜೊತೆಗೆ ಪ್ರೇತ ಸೇರಿಸಬೇಕೆಂದು ಪಾತಾಳಕ್ಕೆ ತಳ್ಳಿ ಬಿಟ್ಟಾಗ ಅದು ಬಿದ್ದ ಶಬ್ದಕ್ಕೆ ಸಕಲ ಜನಾಂಗಗಳು ನಡಗಿದವು. ಮತ್ತು ಪೂರ್ವಕಾಲದಲ್ಲಿ ಅಧೋಲೋಕದ ಪಾಲಾದ ಏದೇನಿನ ಎಲ್ಲಾ ಮರಗಳು, ಲೆಬನೋನಿನ ಉತ್ತಮೋತ್ತಮ ವೃಕ್ಷಗಳು, ಅಂತೂ ನೀರಾವರಿಯ ಸಕಲ ವನಸ್ಪತಿಗಳು ಅಲ್ಲಿ ಸಂತೈಸಿಕೊಂಡವು. ಇದಲ್ಲದೆ ಅದಕ್ಕೆ ತೋಳ ಬಲವಾಗಿ ಜನಾಂಗಗಳ ಮಧ್ಯದಲ್ಲಿ ಅದರ ನೆರಳನ್ನು ಆಶ್ರಯಿಸಿದವರು ಅದರೊಂದಿಗೆ ಪಾತಾಳಕ್ಕೆ ಇಳಿದು ಖಡ್ಗಹತರ ಜೊತೆಗೆ ಸೇರಿದರು. ಮುಂದೆ ಇಂಥ ವೈಭವದಿಂದಲೂ ಮಹಿಮೆಯಿಂದಲೂ ಕೂಡಿದ ನೀನು ಏದೇನಿನ ವೃಕ್ಷಗಳಲ್ಲಿ ಯಾವುದಕ್ಕಿಂತ ಕಡಿಮೆ. ಆದರೂ ನೀನು ಏದೇನಿನ ವೃಕ್ಷಗಳೊಂದಿಗೆ ಅಧೋಲೋಕಕ್ಕೆ ತಳ್ಳಲ್ಪಟ್ಟು ಸುನ್ನತಿಹೀನರ ನಡುವೆ ಖಡ್ಗಹತರ ಸಂಗಡ ಹೊರಗೆ ಹೋಗುವಿ.
ಫರೋಹನು ಅವನ ಎಲ್ಲಾ ಪ್ರಜೆಗಳು ಇದೇ ಗತಿಯನ್ನು ಹೊಂದುವರು ಎಂಬುದು ಕರ್ತನಾದ ಯೆಹೋವನ ನುಡಿ. ನೋಡ್ರಿ, ಇಲ್ಲಿ ಎಜುಕೇಲನ ಮುಖಾಂತರ ದೇವರು ಇಸ್ರಾಯೇಲ್ ಜನಾಂಗದ, ಆತನು ಆದುಕೊಂಡಂತ ಇಸ್ರಾಯೇಲ್ ಜನಾಂಗದ ವೈರಿ ದೇಶಗಳ ಮೇಲೆ, ಒಂದೊಂದು ದೇಶದ ಮೇಲೆ ತನ್ನ ಕೋಪವನ್ನ, ತನ್ನ ತೀರ್ಪನ್ನ ಪ್ರಕಟಿಸ್ತಾ ಬರ್ತಾನೆ. ಐಗುಪ್ತ ದೇಶಕ್ಕೆ ಆ ತೀರ್ಪನ್ನ ಪ್ರಕಟಿಸುವಾಗ ಆ ಐಗುಪ್ತ ದೇಶವನ್ನ ಪಾತಾಳಕ್ಕೆ ಆತನ ಹಾಕುವಂತನಾಗಿದ್ದಾನೆ. ಈ ಪಾತಾಳ ಅನ್ನುವಂಥದ್ದು ಯಾವುದು? ಈ ಪಾತಾಳ ಅನ್ನುವಂಥದ್ದು ಎಲ್ಲಿ ಇದೆ? ಹಾಗಾದ್ರೆ ಆ ಪಾತಾಳಕ್ಕೆ ಹಾಕಿದಾಗ ನಾವು 16ನೇ ವರ್ಷ ನಾವು ನೋಡ್ತೇವೆ, ಅಧೋಲೋಕದ ಪಾಲಾದ ಏದೇನಿನ ಎಲ್ಲಾ ಮರಗಳು ಎಂಬುದಾಗಿ. ಅಧೋಲೋಕ ಅಂದ್ರೆ ಪಾತಾಳ, ಬಾಟಮ್ಲೆಸ್ ಪಿಟ್ ಎಂಬುದಾಗಿ ಕೂಡ ನಾವು ನೋಡ್ತೇವೆ, ಅಥವಾ ದ ಟಾರ್ಮೆಂಟಿಂಗ್ ಪ್ಲೇಸ್ ಎಂಬುದಾಗಿ ನಾವು ನೋಡ್ತೇವೆ. ಯಾತನೆಯ ಸ್ಥಳ, ಪಾತಾಳ ಅನ್ನುವಂಥದ್ದು ಯಾತನೆಯ ಸ್ಥಳ. ಈ ಯಾತನೆಯ ಸ್ಥಳದಲ್ಲಿ ಈ ಲೆಬನೋನಿನ ಉತ್ತಮೋತ್ತಮ ವೃಕ್ಷಗಳು ಅಥವಾ ಏದೇನಿನ ತೋಟದ ಮರಗಳು ಅಥವಾ ಆ ಜೀವ ವೃಕ್ಷ ಇವೆಲ್ಲವೂ ಕೂಡ ಪಾತಾಳಕ್ಕೆ ಕಳುಹಿಸಲ್ಪಟ್ಟಿತ್ತು ಎಂಬುದಾಗಿ ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. ಇವುಗಳು ಆ ಏದೇನ್ ತೋಟ ಜಲಪ್ರಳಯದಲ್ಲಿ ನಾಶವಾಗ್ಲಿಲ್ಲ ಪ್ರಿಯರೇ, ಆದ್ರೆ ಅದನ್ನ ಹಳೆಯ ಒಡಂಬಡಿಕೆಯ ಆದಿಕಾಂಡದಲ್ಲಿ ಬರೆಯಲ್ಪಡದೆ ಇದ್ದರೂ ಕೂಡ, ದೇವರ ಆತ್ಮನ ಅದನ್ನು ಪ್ರಕಟಿಸದೇ ಇದ್ದರೂ ಕೂಡ, ಈ ಒಂದು ಕೆಲವು ವಚನಗಳ ಆಧಾರದಿಂದ ನಾವು ತಿಳ್ಕೊಳ್ಳುವ ಬೇಕಾದಂತ ಒಂದು ಸಂಗತಿ ಏನಂದ್ರೆ, ಏದೇನ್ ತೋಟವನ್ನ ಪಾತಾಳದಲ್ಲಿ ಇರಿಸಿದ್ದಾನೆ. ಪಾತಾಳದಲ್ಲಿ ಎಲ್ಲಿ ತನಕ ಇರಿಸ್ತಾನೆ? ಅಥವಾ ಆ ಪರದೇಶಿ ಅನ್ನುವಂಥದ್ದು ಪಾತಾಳದಲ್ಲಿ, ಪ್ಯಾರಡೈಸ್ ಅನ್ನುವಂಥದ್ದು ಪಾತಾಳದಲ್ಲಿ ಎಲ್ಲಿಯೇ ತನಕ ಇತ್ತು? ಇವುಗಳನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಅದನ್ನ ನಾನು ಈಗ ಮಾಡ್ಲಿಕ್ಕೆ ಹೋಗಲ್ಲ, ಅದು ನಮ್ಮ ಸಂಗತಿ ಅಲ್ಲ. ಈಗ ಅದಕ್ಕೆ ತುಂಬಾ ಸಮಯ ಹಿಡಿಯುವಂಥದ್ದಾಗಿದೆ. ಆದ್ರೆ ಈ ಪಾತಾಳ ಅನ್ನುವಂಥದ್ದು ನಾನು ಅದರ ಚಿತ್ರಣವನ್ನ ನಾನು ಪವರ್ ಪಾಯಿಂಟ್ ಅಲ್ಲಿ ಬರುವ ವಾರ ದೇವರ ಚಿತ್ತವಾದ್ರೆ ನಾವು ಅಧ್ಯಯನ ಮಾಡುವಾಗ ನಿಮಗೆ ಅದನ್ನ ತೋರಿಸ್ಕೊಡ್ತೇನೆ. ಈಗ ನಾನು ಹಾಸನಲ್ಲಿ ಇರೋದ್ರಿಂದ, ನನ್ನ ಲ್ಯಾಪ್ಟಾಪ್ ನನ್ನ ಜೊತೆಯಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನ ನಾನು ಈಗ ತೋರಿಸ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ವಾರ ಅದನ್ನ ನೋಡೋಣ. ಆದ್ರೆ ನಾನು ಸಂಕ್ಷಿಪ್ತವಾಗಿ ಕೆಲವು ಸಂಗತಿಗಳನ್ನ ಹೇಳ್ತೇನೆ. ನೋಡ್ರಿ, ಈ ಪಾತಾಳ ಅನ್ನುವಂತ ಆ ಸತ್ಯತೆಯನ್ನ, ಅಥವಾ ಯಾತನೆಯ ಸ್ಥಳ ಅನ್ನುವಂತ ಆ ಸತ್ಯತೆಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಪ್ರಸ್ತಾಪಿಸಿ ಹೇಳ್ತಾ ಬರ್ತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಸತ್ಯತೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಶ್ರೀಮಂತನು ಮತ್ತು ಬಡವನಾದ ಲಾಜರನ ಒಂದು ಸಂಗತಿಯನ್ನ ನಾವು ನೋಡ್ತಾ ಬರ್ತೇವೆ. ಅಲ್ಲಿ 19ನೇ ವಚನದಿಂದ 31ನೇ ವಚನ ತನಕ ಇರುವಂತ ಆ ಭಾಗದಲ್ಲಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ. ಭೋಗ ಪುರುಷನು ಮತ್ತು ಭಿಕ್ಷುಗಾರನು ಆದಂತ ಇವರ ದುಷ್ಟಾಂತ. ಈ ಭಿಕ್ಷುಗಾರನ ಹೆಸರನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಸ್ತಾಪಿಸ್ತಾನೆ. ನೋಡಿ, ಯಾಕೆ ಅದನ್ನ ನಾವು ಹೇಳ್ತೇವೆ ಅಂದ್ರೆ, ಹೆಸರನ್ನ ಪ್ರಸ್ತಾಪಿಸಿ ಯಾವ ದುಷ್ಟಾಂತವನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳಿಲ್ಲ. ಒಂದು ವೇಳೆ ಸಾಮ್ಯಗಳನ್ನ ಪ್ರಸ್ತಾಪಿಸಿ ಮಾತಾಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಯಾರ ಹೆಸರುಗಳನ್ನಲ್ಲಿ ಹೇಳುವುದಿಲ್ಲ. ಇಲ್ಲಿ ಲಾಜರನು ಎಂಬುವಂತ ಭಿಕ್ಷುಗಾರನಿದ್ದ ಎಂಬುದಾಗಿ ಆ ಹೆಸರನ್ನ ಸೂಚಿಸಿ ಹೇಳುವಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಸತ್ಯತೆ ಏನಂದ್ರೆ, ಈ ಹೇಳುತ್ತಿರುವಂತ ಸಂಗತಿ ನಿಜವಾಗಿಯೂ ನಡೆದಂತ ಘಟನೆ. ಅದು ಕರ್ತನಾದ ಯೇಸು ಕ್ರಿಸ್ತನು ತನ್ನ ದಿವ್ಯಾತ್ಮದಿಂದ ಅದನ್ನ ಅವಲೋಕಿಸಿ ಆ ಲಾಜರನ ಸ್ಥಿತಿಯನ್ನು ಮತ್ತು ಶ್ರೀಮಂತನಾದಂತ ಆ ಪುರುಷ, ಭೋಗ ಪುರುಷನ ಸ್ಥಿತಿ, ಅವರು ಸತ್ತ ಮೇಲೆ ಅವರ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ ಅನ್ನುವಂತ ವಿಷಯದಲ್ಲಿ ಆತನು ತಿಳಿಸ್ತಾ ಬರ್ತಾನೆ. ಆ ಆತ್ಮಗಳು ಹೋಗುವಂತ ಸ್ಥಳವೇ ಪಾತಾಳ ಅಥವಾ ಯಾತನೆಯ ಸ್ಥಳ. ಆ ಸ್ಥಳಕ್ಕೆನೆ ಆತನು ಪರದೇಶಿಯನ್ನ ಅಥವಾ ಪ್ಯಾರಡೈಸ್ ನ ಆ ಏದೇನ್ ತೋಟದ ಒಂದು ಭಾಗವನ್ನ ಈ ಸ್ಥಳಕ್ಕೆ ಆತನು ಕಳುಹಿಸಿದ್ದು ಎಂಬುದಾಗಿ ಎಜುಕೇಲನ ಗ್ರಂಥದಿಂದ ಆಧಾರ ಮಾಡಿಕೊಂಡು ನೋಡ್ತಾ ಬಂದ ಹಾಗೆ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆಯನ್ನ ಉಂಟು ಮಾಡ್ತದೆ. ನೋಡ್ರಿ, ಈ 16ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ಹೇಳ್ತೀನಿ, ಅದನ್ನು ಮಾತ್ರ ಓದಬೇಕೆಂಬುದಾಗಿ ನಾನು ನಿಮಗೆ ಕೇಳಿಕೊಳ್ತೇನೆ. ಲೂಕನ್ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬನ್ರಿ. 22ನೇ ವಚನ ಓದಿ. ಲೂಕ 16:22. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು.
ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಮನ ಹೆದೆಗೆ ಒರಗಿಸಿದರು. ಹಾ ಆ ಐಶ್ವರ್ಯವಂತನು ಸಹ ಸತ್ತನು. ಹ್ಮ್ ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಹ್ಮ್ ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಹ್ಮ್ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನನ್ನು ಅವನ ಎದೆಗೆ ಹೊರಗಿಕೊಂಡಿದ್ದ ಲಾಜರ್ನನ್ನು ನೋಡಿ, ತಂದೆಯೇ ಅಬ್ರಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರ್ನನ್ನು ಕಳುಹಿಸು. ಅವನು ನನ್ನ ತುದಿ ಬೆರಳನ್ನು ನೀರಿನಲ್ಲಿ ಎದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಹುರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿ ಅದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂಬುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಸಾಕು ಬ್ರದರ್, ಥ್ಯಾಂಕ್ ಯು. ಸಾಕು ಬ್ರದರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಇಲ್ಲಿ ನೋಡಿ, ನಾವು ನೋಡ್ತಾ ಬರುವಾಗ ನಾವು ನೋಡ್ತೇವೆ, ಈಗ ಆ ಭಿಕ್ಷಗಾರನು ಸಾಯ್ತಾನೆ, ಅಂದ್ರೆ ಲಾಜರ್ನು ಸತ್ತು ಹೋಗ್ತಾನೆ. ಅವನು ಸತ್ತೋದಾಗ ದೇವದೂತರು ಅವನನ್ನ ತೆಗೆದುಕೊಂಡು ಹೋಗಿ ಅಬ್ರಾಮನ ಎದೆಗೆ ಒರಗಿಸಿದರು. ಅನಂತರ ಐಶ್ವರ್ಯವಂತನು ಸಾಯ್ತಾನೆ, ಅವನಿಗೆ ಉತ್ತರ ಕ್ರಿಯೆಗಳಾದವು. ಅನಂತರ ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಾಮನ ಎದೆಗೆ ಒರಗಿಕೊಂಡಿದ್ದಂತ ಲಾಜರ್ನನ್ನು ನೋಡ್ತಾನೆ. ನೋಡ್ರಿ, ಇದೆರಡೂ ಸ್ಥಳವು ಒಂದೇ ಸ್ಥಳದಲ್ಲಿರುವಂತದ್ದು, ಅಂದ್ರೆ ಒಂದೇ ಸ್ಥಾನದಲ್ಲಿರುವಂತದ್ದು. ಅಂದ್ರೆ ಪಾತಾಳ ಮತ್ತು ಅಥವಾ ಯಾತನೆ ಪಡುವ ಸ್ಥಳ ಮತ್ತು ಸಂತೋಷ ಸಮಾಧಾನದಿಂದಿರುವಂತ ಅಬ್ರಾಮನ ಎದೆ ಅನ್ನುವಂತ ಸ್ಥಳ ಎರಡೂ ಇರುವಂತದ್ದು ಆ ಪಾತಾಳದಲ್ಲಿ, ಅಧೋಲೋಕದಲ್ಲಿ. ಈ ಅಬ್ರಾಮನ ಎದೆಗೆ ಲಾಜರನ್ನು ಒರಗಿಸ್ತಾನೆ, ಯಾತನೆ ಪಡುವ ಸ್ಥಳಕ್ಕೆ ಶ್ರೀಮಂತನು ಹೋಗ್ತಾನೆ, ಅವನ ಆತ್ಮ ಹೋಗ್ತದೆ, ಭೋಗ ಪುರುಷನ ಆತ್ಮ. ಶ್ರೀಮಂತನಿಗ ಅಬ್ರಾಮನನ್ನು ನೋಡಬಹುದು, ಲಾಜರ್ನನ್ನ ನೋಡಬಹುದು. ನೋಡ್ರಿ, ನರಕದಲ್ಲಿ ಏನೆಲ್ಲ ಮಾಡಬಹುದು ಎಂಬುದಾಗಿ ಅನೇಕ ವಿವರಣೆಗಳುಂಟು, ಅದನ್ನೆಲ್ಲ ನಾನೀಗ ಹೇಳೋದಿಲ್ಲ, ನಮ್ಮ ಸಮಯ ಅದಕ್ಕೆ ಹೋಗ್ಬಿಡ್ತದೆ. ಹೇಗೂ ಇರ್ಲಿ, ಅಲ್ಲಿ ನೋಡುವಾಗ ಈ ಅಬ್ರಾಮನ ಎದೆ ಅನ್ನುವಂಥದ್ದೇ ಆ ಸಂತೋಷಕರವಾದಂತ ವಿಶ್ರಾಂತಿಕರವಾದಂತ ಸ್ಥಳವಾಗಿರುವಂತ ಅಬ್ರಾಮನ ಎದೆ. ಅಬ್ರಾಮನ ಎದೆ ಅಂದ್ರೆ ಅಬ್ರಾಮನ ಎದೆನೇ ಅಲ್ಲಿಲ್ಲ, ಆ ಸ್ಥಳಕ್ಕೆ ಅಬ್ರಾಮ್ಸ್ ಬಾಸಮ್ ಎಂಬುದಾಗಿ ಹೆಸರು, ಅಬ್ರಾಮನ ಎದೆ ಎಂಬುದಾಗಿ ಹೆಸರು ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅಬ್ರಾಮನ ಎದೆಯಲ್ಲಿ ಲಾಜರ್ನಿದ್ದಾನೆ, ಯಾತನೆ ಪಡುವಂತ ಸ್ಥಳದಲ್ಲಿ ಶ್ರೀಮಂತನಿದ್ದಾನೆ. ಇವರಿಬ್ಬರ ಮಧ್ಯದಲ್ಲಿ ಒಂದು ಡೊಂಗರವದೆ. ಡೊಂಗರ ಅಂದ್ರೆ ಮತ್ತೆ ಒಂದು ಎಂಟಿ ಸ್ಥಳ, ಅಂದ್ರೆ ಅಡ್ಡದಲ್ಲಿ ಯಾರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಹೋಗದ ಹಾಗೆ ಮತ್ತೊಂದು ಪಾತಾಳ ಇದೆ. ನೋಡ್ರಿ, ಈ ಪಾತಾಳ ಅನ್ನುವಂಥದ್ದು ಸೈತಾನನ ಸ್ಥಳ. ಅನಂತರ ಈ ಅಬ್ರಾಮನ ಎದೆ ಅನ್ನುವಂಥದ್ದೇ ಏದೇನ್ ತೋಟದ ಭಾಗ, ಅಂದ್ರೆ ಪ್ಯಾರಡೈಸ್ ಅಂತ ಅದಕ್ಕೆ ಹೇಳೋದು, ಪರದೇಶಿ ಅಂತ ಅದಕ್ಕೆ ಹೇಳೋದು. ನಾನು ಬರುವ ವಾರ ನಿಮಗೆ ಆ ಚಿತ್ರದಲ್ಲಿ ತೋರಿಸುವಾಗ ಅದು ಸ್ವಲ್ಪ ಇನ್ನೂ ಸ್ಪಷ್ಟವಾಗಿ ನಿಮ್ಗೆ ಅರ್ಥವಾಗ್ತದೆ. ಹೇಗೂ ನಾವು ಇಷ್ಟನ್ನ ಅರ್ಥ ಮಾಡಿಕೊಳ್ಳುವಂತರಾಗಿರೋಣ. ನೋಡ್ರಿ, ಯಾಕೆ ಇದನ್ನ ನಾನು ಹೇಳ್ತಾ ಬಂದೆ ಅಂದ್ರೆ, ಈಗ ನಾವು 10ನೇ ಪಾಯಿಂಟ್ ಕಲೀಲಿಕ್ಕೆ ಇರುವಂತದ್ದೇ ಏನು ಎಂಬುದಾಗಿ ಹೇಳುವಾಗ, ತೋಟದಲ್ಲಿ ದೇವರ ಶಿಕ್ಷೆ ಎಂಬುದಾಗಿ, ತೋಟದಲ್ಲಿ ದೇವರ ಶಿಕ್ಷೆ, ಪೆನಾಲ್ಟಿ ಇನ್ ದ ಗಾರ್ಡನ್ ಎಂಬುದಾಗಿರುವಂತ 10ನೇ ಮತ್ತು ಕಡೆಯ ಒಂದು ಅಂಶವನ್ನ ನಾವು ಅಧ್ಯಯನ ಮಾಡ್ತಾ ಬರ್ತೇವೆ. ತೋಟ ಅನ್ನುವಂಥದ್ದನ್ನ ಅಡ್ವರ್ಟೈಸ್ಮೆಂಟ್ ಬಂತು. ತೋಟ ಅನ್ನುವಂಥದ್ದನ್ನ ನಾವು ಸಭೆಗೆ ಹೋಲಿಸಿಕೊಂಡು ಕಲಿಯುವಾಗ ನಾವು ತಿಳ್ಕೊಳ್ಳುವುದೇನೆಂದ್ರೆ, ನಾವು ಈಗ ತಾನೇ 3ನೇ ಅಧ್ಯಾಯ ಆದಿಕಾಂಡ ನಾವು ವಾಕ್ಯ ಭಾಗವನ್ನು ಓದಾಯ್ತು ಆಲ್ರೆಡಿ. ಆ ವಾಕ್ಯ ಭಾಗದ ಅನುಸಾರವಾಗಿ ನಾವು ತಿಳ್ಕೊಳ್ಳುವುದೇನೆಂದ್ರೆ, ತೋಟದಲ್ಲಿ ಅಂದ್ರೆ ಸಭೆಯಲ್ಲಿಯೂ ಕೂಡ ದೇವರ ಶಿಕ್ಷೆ ನೇಮಿಸಲ್ಪಟ್ಟಿದೆ ಅನ್ನುವಂತ ಸತ್ಯತೆ. ತೋಟದಲ್ಲಿಯೂ ಕೂಡ ದೇವರ ಶಿಕ್ಷೆ ನೇಮಿಸಲ್ಪಟ್ಟಿದೆ ಅನ್ನುವಂತ ಸತ್ಯತೆಯನ್ನ ನಾವು ನೋಡ್ತೇವೆ. ಅದನ್ನೇ ನಾವು 10ನೇ ಪಾಯಿಂಟ್ ಆಗಿ ನಾವು ಕಲಿಯುತ್ತಾ ಬರುವಂತದ್ದು, ಪೆನಾಲ್ಟಿ ಇನ್ ದ ಗಾರ್ಡನ್ ಎಂಬುದಾಗಿರುವಂತ ಸಂಗತಿ. ತೋಟದಲ್ಲಿ ದೇವರು
ಅಥವಾ ಸಭೆಯೊಳಗೆ ದೇವರು ಶಿಕ್ಷಿಸುವಂತವನಾಗಿದ್ದಾನೆ ಅನ್ನುವಂತ ವಿಷಯವನ್ನ ನಾವು ಕಲಿಯುತ್ತಾ ಬರುವಂತವರು ನಾವಾಗಿದ್ದೇವೆ ಪ್ರಿಯರೇ. ನಾವು ಆದಿಕಾಂಡ 3ನೇ ಅಧ್ಯಾಯ 17ನೇ ವರ್ಷದಿಂದ ನೋಡುವಾಗ ಈ ಭೂಮಿಗೆ ಶಾಪ ಬರ್ತದೆ, ಆದಾಮನಿಗೆ ಮರಣ ಬರ್ತದೆ. ಆತನು ಯಾವಾಗಲೂ ಸದಾಕಾಲ ಜೀವಿಸಬೇಕಾಗಿದ್ದಂಥವನು ಮರಣಕ್ಕೆ ತುತ್ತಾಗುವಂತವನಾಗಿದ್ದಾನೆ. ಅನಂತರ ಆ ತೋಟದಿಂದ ಅವನಿಗೆ ಹೊರಗೆ ಹಾಕಲ್ಪಡ್ತದೆ. ಪ್ರಿಯರೇ, ಅದೇ ರೀತಿ ಕ್ರಿಸ್ತನ ಸಭೆಯಲ್ಲಿ ಆತನ ಮಕ್ಕಳಾದಂತ ನಾವು ಜೀವಿಸುವಾಗ, ಒಂದು ವೇಳೆ ಆದಾಮನು ಮಾಡಿದಂತೆ ನಾವು ಪಾಪಗಳನ್ನ ತಪ್ಪುಗಳನ್ನ ಯೇಸು ಸ್ವಾಮಿಯನ್ನ ಅಂಗೀಕರಿಸಿದ ನಂತರ ಸಭೆಗಳ ಮಧ್ಯದಲ್ಲಿ ನಾವು ಆ ರೀತಿಯಾದಂತ ಕಾರ್ಯಗಳನ್ನ ಮಾಡುತ್ತಾ ಹೋಗುವುದಾದರೆ, ದೇವರು ತನ್ನ ಮಗನ ರಕ್ತದ ಮುಖಾಂತರ ಕೊಂಡುಕೊಳ್ಳಲ್ಪಟ್ಟಂತ ಸಭೆ ಎಂಬುದಾಗಿ ನೆನೆಸಿ ಅದಕ್ಕೆ ಶಿಕ್ಷಿಸದೆ ಬಿಡುವಂತವನಲ್ಲ. ಸಭೆಯೊಳಗೂ ಕೂಡ ದೇವರು ತನ್ನ ಶಿಕ್ಷೆಗಳನ್ನ ಕೊಡುವಂತವನಾಗಿದ್ದಾನೆ. ಸಭೆಯ ಮಧ್ಯದಲ್ಲಿಯೂ ಕೂಡ ದೇವರು ತನ್ನ ಶಿಕ್ಷೆಯನ್ನ, ಕೋಪವನ್ನ ಪ್ರಕಟಪಡಿಸುವಂತವನಾಗಿದ್ದಾನೆ. ನಾವು ದೇವರ ವಾಕ್ಯವನ್ನ ಕಲಿಯುತ್ತಾ ಬರುವಾಗ ಹಳೆ ಒಡಂಬಡಿಕೆಯಲ್ಲಿ ನಾವು ತಿಳ್ಕೊಳ್ಳುವುದೇನೆಂದ್ರೆ, ನಮ್ಮ ದೇವರ ಕುರಿತು ಆತನು ಭಯಂಕರನಾದಂತಹ ದೇವರು ಎಂಬುದಾಗಿ, ಈಸ್ ಅ ಫಿಯರ್ಫುಲ್ ಗಾಡ್ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯ ಭಾಗಗಳನ್ನು ಓದುತ್ತಾ ಬರುವಾಗ ನಾವು ತಿಳ್ಕೊಳ್ತೇವೆ. ಕೋಪಿಷ್ಠನಾದಂತಹ ದೇವರು, ಕೋಪಾವೇಶದಿಂದ ತುಂಬಿದಂತಹ ದೇವರು, ಭಯಂಕರನಾದಂತಹ ದೇವರು, ಕಠಿಣನಾದಂತಹ ದೇವರು, ತೀರ್ಪನ್ನ ಮಾಡುವಂತಹ ದೇವರು, ಮನುಷ್ಯರನ್ನ ಶಿಕ್ಷಿಸಿದಂತಹ ದೇವರು, ಶಿಕ್ಷಿಸದೆ ಬಿಡದೆ ಇರುವಂತಹ ದೇವರು ಎಂಬುದಾಗಿ ನಾವು ಹಳೆ ಒಡಂಬಡಿಕೆ ಪ್ರಾರಂಭದಿಂದಲೂ ನೋಡುತ್ತಾ ಬರುವಾಗ ನಾವು ಅದನ್ನ ತಿಳ್ಕೊಳ್ತಾ ಬರುವಂತವರಾಗಿದ್ದೇವೆ. ದೇವರು ಆ ರೀತಿ ಪ್ರಕಟಿಸಲ್ಪಟ್ಟಿದ್ದಾನೆ. ಇಸ್ರಾಯೇಲರು ಕೂಡ ಆ ಸಮಯಗಳಲ್ಲಿ ಜೀವಿಸುವಾಗ ಅವರು ಭಯದಿಂದಲೇ ಆತನ ಸನ್ನಿಧಿಗೆ ಹೋಗಬೇಕಾಗಿತ್ತು, ಭಯದಿಂದಲೇ ದೇವಾಲಯದ ಬಳಿಗೆ ಹೋಗಬೇಕಾಗಿತ್ತು, ಭಯದಿಂದಲೇ ಸಮರ್ಪಣೆಗಳನ್ನ ಅರ್ಪಿಸಬೇಕಾಗಿತ್ತು, ಭಯದಿಂದಲೇ ಆರಾಧನೆಯನ್ನ ಮಾಡಬೇಕಾಗಿತ್ತು. ಅನಂತರ ಅವರು ಮಾಡುವಂತ ತಪ್ಪುಗಳಿಗೆ ಆಗಿಂದಾಗಿ ದೇವರು ಅವರ ಮೇಲೆ ಶಿಕ್ಷೆಗಳನ್ನ ಕೊಡ್ತಾ ಇದ್ದ. ಅನೇಕ ಅರಸರುಗಳನ್ನ, ಅನ್ಯ ದೇಶದ ರಾಜರನ್ನ ಅವರ ಮೇಲೆ ದಂಡೆತ್ತಿ ಬರುವ ಹಾಗೆ ಶಿಕ್ಷಿಸ್ತಾ ಇದ್ದ. ಇಸ್ರಾಯೇಲ್ ಜನಾಂಗವನ್ನ ಮತ್ತೆ ಮತ್ತೆ ಆತನ ಅಶೂರ್ಯ ದೇಶಕ್ಕೆ ಸೆರೆಯಾಳಾಗಿ ಕಳಿಸ್ದ, ಬಾಬೇಲ್ ದೇಶಕ್ಕೆ ಸೆರೆಯಾಳಾಗಿ ಕಳಿಸ್ದ. ಇದೆಲ್ಲ ನೋಡುವಾಗ ನಮ್ಮ ದೇವರ ಶಿಕ್ಷಾ ಹಸ್ತವನ್ನ ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಬರ್ತೇವೆ. ಮೊಟ್ಟ ಮೊದಲನೇದಾಗಿ ಮಾಡಿದಂತ ಶಿಕ್ಷೆಯ ಕಾರ್ಯವೇ ಆ ಜಲಪ್ರಳಯ. ಇಡೀ ಜನಾಂಗವನ್ನೇ, ಮನ ಕುಲವನ್ನೇ ಆತನ ನಾಶ ಮಾಡಿ ಕೇವಲ 8 ಜನರನ್ನ ನಾವೆಯ ಮುಖಾಂತರ ರಕ್ಷಿಸುವಂತವನಾಗಿದ್ದಾನ. ಆ ನಾವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸೂಚಿಸುತ್ತದೆ. ಮುಂದೆ ಬರ್ಲಿಕ್ಕಿರುವಂತಹ ರಕ್ಷಣೆಯನ್ನು ಕೂಡ ಅದು ಸೂಚಿಸುವಂತದ್ದಾಗಿದೆ. ನೋಡ್ರಿ, ಇಂಥ ದೇವರು, ಆ ಭಯಂಕರನಾದ ದೇವರು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಹೊಸ ಒಡಂಬಡಿಕೆಗೆ ಬರುವಾಗ ನಾವು ನೋಡುವುದೇನೆಂದ್ರೆ, ಆ ದೇವರು ಪ್ರೀತಿ ಸ್ವರೂಪನಾದಂತಹ ದೇವರಾಗಿದ್ದಾನೆ. ಆ ದೇವರು ಕೃಪಾ ಕಟಾಕ್ಷ ಉಳ್ಳಂತಹ ದೇವರಾಗಿದ್ದಾನೆ. ಆ ದೇವರು ದೀರ್ಘಶಾಂತನಾದಂತಹ ದೇವರಾಗಿದ್ದಾನೆ. ಆ ದೇವರು ಕರುಣೆಯುಳ್ಳಂತಹ ದೇವರಾಗಿದ್ದಾನೆ. ಅವನು ಆ ರೀತಿಯಾಗಿ ನಾವು ನೋಡುವಾಗ ನಾವು ತಿಳ್ಕೊಳ್ಳುವುದೇನೆಂದ್ರೆ, ಆ ಪ್ರೀತಿಪೂರ್ಣನಾದಂತ ದೇವರು ನಮ್ಮನ್ನು ಶಿಕ್ಷಿಸುವುದಿಲ್ಲ ಎಂಬುದಾಗಿ. ಅದು ತಪ್ಪು ಮಾಡುವಾಗ, ಪಾಪ ಮಾಡುವಾಗ ದೇವರು ಹಿಂದೆ ಮುಂದೆ ನೋಡುವಂತವನಲ್ಲ. ನೋಡ್ರಿ, ಒಂದು ವಾಕ್ಯವನ್ನ ನೋಡ್ರಿ, ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 29ನೇ ವಚನ ನೋಡಿ. ಇಬ್ರಿಯ ಗ್ರಂಥ 12ನೇ ಅಧ್ಯಾಯ 29ನೇ ವಚನ, 28ನೇ ವರ್ಷದಿಂದಾನೇ ಓದೋಣ. ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಹೊಂದುವವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಯಾಕೆ ನಮ್ಮ ಆರಾಧನೆ ಇದು ಇಬ್ರಿಯ ಗ್ರಂಥಕರ್ತನು ಹೊಸ ಒಡಂಬಡಿಕೆಯವ್ರಿಗೆ ಬರೀತಾ ಇರೋದು, ಸಭೆಗೆ ಬರೀತಾ ಇರೋದು, ಯಹೂದ್ಯ ವಿಶ್ವಾಸಿಗಳಿಗೆ ಬರೀತಾ ಇರೋದು, ಅನ್ಯ ಜನರಿಗೂ ಅದು ಅನ್ವಯಿಸುವಂತದ್ದಾಗಿದೆ. ಆತನ ಸಭೆಗೆ ಅನ್ವಯಿಸ್ತದೆ. ಆರಾಧನೆ ಯಾವ ರೀತಿ ಮಾಡಬೇಕು, ಭಯದಿಂದ ಭಕ್ತಿಯಿಂದ ಮಾಡಬೇಕು, ಸಿದ್ಧತೆಯೊಡನೆ ಬಂದು ಮಾಡುವಂತವರಾಗಿರ್ಬೇಕು, ಅದನ್ನ ಆಲಸ್ಯವಾಗಿ ಮಾಡುವಂತವರಾಗಿರಬಾರದು. ನೋಡ್ರಿ, ಅನೇಕ ಸಂಗತಿಗಳನ್ನ ನಾವು ನೋಡ್ತಾ ಬರುವಂತವರಾಗಿದ್ದೇವೆ.
ಯಾಕೆ ಆ ರೀತಿ ಮಾಡಬೇಕು? ಯಾಕೆಂದರೆ ನಮ್ಮ ದೇವರೇನಾಗಿದ್ದಾನೆ? ದಹಿಸುವ ಅಗ್ನಿಯಾಗಿದ್ದಾನೆ. ಹಾ, ದಹಿಸುವ ಅಗ್ನಿ ಆಗಿದ್ದಾನೆ. ಆತನು ಶಿಕ್ಷೆ ಕೊಡ್ತಾನೆ, ಶಿಕ್ಷಿಸ್ತಾನೆ, ಕೋಪಿಸ್ಕೊಳ್ತಾನೆ. ಎಲ್ಲಿ ಒಂದು ಮುಖ ಆತನ ಪ್ರೀತಿಯ ಮುಖವಾಗಿದೆಯೋ, ಇನ್ನೊಂದು ಮುಖ ಕಠಿಣತೆಯ ಮುಖವಾಗಿದೆ. ಯಾಕಂದ್ರೆ ನಮ್ಮನ್ನ ಶಿಕ್ಷಿಸ್ಲಿಕ್ಕೆ, ನಮ್ಮನ್ನ ಎಚ್ಚರಿಸ್ಲಿಕ್ಕೆ, ನಮ್ಮನ್ನ ಪರಿಶುದ್ಧರನ್ನಾಗಿ ನಡೆಸಲಿಕ್ಕೆ ದೇವರು ಮಾಡುವಂತ ಒಂದು ವಿಧಾನ, ಕಾರ್ಯ, ಅದನ್ನೇ ಪನಿಷ್ಮೆಂಟ್ ಇಂದ ಗಾರ್ಡನ್ ಎಂಬುದಾಗಿ ನಾವು ನೋಡುವಂಥದ್ದು. ಹಳೆ ಒಡಂಬಡಿಕೆಯವರಿಗೆ ಮಾತ್ರವಲ್ಲ ಶಿಕ್ಷೆ, ಹೊಸ ಒಡಂಬಡಿಕೆಯವರಿಗೂ ಶಿಕ್ಷೆ, ಸಭೆಯೊಳಗೂ ಶಿಕ್ಷೆ. ಸಭೆಯೊಳಗೆ ಆತನ ಶಿಕ್ಷೆ ತರುವಂತವನಾಗಿದ್ದಾನೆ. ನೋಡ್ರಿ, ಪೇತ್ರನ ಮೊದಲನೇ ಪೇತ್ರ, ಎಲ್ಲರಿಗೂ ಚಿರಪರಿಚಿತವಾದಂತ ವಾಕ್ಯ ಭಾಗ, 4ನೇ ಅಧ್ಯಾಯ 17ನೇ ವಚನ ಓದಿ. ಮೊದಲನೇ ಪೇತ್ರ 4ನೇ ಅಧ್ಯಾಯ 17ನೇ ವಚನ, 13ನೇ ವಚನ, 17. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ನೋಡ್ರಿ, ಯಾರ ಮನೆಯಲ್ಲಿ ಪ್ರಾರಂಭ, ಥ್ಯಾಂಕ್ ಯು, ಯಾರ ಮನೆಯಲ್ಲಿ ನ್ಯಾಯ ತೀರ್ಪು ಪ್ರಾರಂಭವಾಗ್ತದೆ, ಯಾರ ಮನೆಯಲ್ಲಿ ದೇವರ ಶಿಕ್ಷೆ ಪ್ರಾರಂಭವಾಗ್ತದೆ, ಅದು ದೇವರ ಮನೆಯಲ್ಲಿಯೇ ಪ್ರಾರಂಭವಾಗ್ತದೆ. ಪನಿಷ್ಮೆಂಟ್ ಇನ್ ದ ಗಾರ್ಡನ್. ನಾವು ಆಲಸ್ಯರಾಗಬಾರದು ಪ್ರಿಯರೇ. ನಮ್ಮ ದೇವರು ದೀರ್ಘ ಶಾಂತನಾದಂತ ದೇವರು, ಕೋಪಿಸಿಕೊಳ್ಳುವಂತವನಲ್ಲ. ನಾವು ಆ ಕೀರ್ತನೆಗಳ 103ನೇ ಕೀರ್ತನೆ ಭಾಗವನ್ನ ಹೇಳ್ತೇವೆ. ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ, ನಮ್ಮ ದ್ರೋಹಗಳಿಗೆ ತಕ್ಕಂತೆ ಶಿಕ್ಷಿಸಲಿಲ್ಲ, ನಮ್ಮ ಪಾಪವನ್ನ ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ಮಾಡಿದ್ದಾನೆ. ಸತ್ಯ, ಆ ಶಿಕ್ಷೆ ಆತನು ಮಾಡಿದ್ದರೆ ನಾವೆಲ್ಲರೂ ಶಿಲುಬೆಗೆ ಹಾಕ್ಸ್ಕೊಳ್ಬೇಕಾಗಿತ್ತು. ಆದ್ರೆ ಆತನ ಆ ಗುಣವುಳ್ಳಂತ ದೇವರು ಆ ಶಿಕ್ಷೆಯನ್ನ ಮಾಡದೆ ನಮ್ಮನ್ನ ಬಿಟ್ಟು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಮಧ್ಯಸ್ಥಿಕನಾಗಿ ಕಳಿಸಿ ಅವನನ್ನ ಶಿಕ್ಷಿಸಿದ, ಅವನ ಮೇಲೆ ಕೋಪಿಸಿಕೊಂಡ. ಈ ರೀತಿ ಇರುವಾಗ, ಹಾಗಾದ್ರೆ ಆ ರೀತಿ ಮಾಡಿದಂತ ದೇವರು ನಾವು ತಪ್ಪು ಮಾಡುವಾಗ ನಮ್ಮನ್ನು ಶಿಕ್ಷಿಸೋದಿಲ್ಲ ಎಂದಾಗಲ್ಲ, ಕೋಪಿಸಿಕೊಳ್ಳೋದಿಲ್ಲ ಎಂದಾಗಲ್ಲ. ಆತನು ಭಯಂಕರನಾದ ದೇವರಾಗಿದ್ದಾನೆ, ದಹಿಸುವ ಅಗ್ನಿಯಾಗಿದ್ದಾನೆ. ನಾವು ಎಚ್ಚರಿಕೆಯಿಂದ ಇರಬೇಕು ಪ್ರಿಯರೇ. ಸಭೆಯೊಳಗೂ ಕೂಡ ಆತನು ತನ್ನ ತೀರ್ಪನ್ನ ಉಂಟು ಮಾಡ್ತಾನೆ. ದ ಇನ್ಸ್ಟಂಟ್ ಜಡ್ಜ್ಮೆಂಟ್ಸ್ ಎಂಬುದಾಗಿ ಹೇಳ್ತಾರೆ. ತಕ್ಷಣದಿಂದ ತಕ್ಷಣಕ್ಕೆ ಆತನು ಸಭೆಯೊಳಗೆ ತೀರ್ಪುಗಳನ್ನು ಉಂಟು ಮಾಡ್ತಾನೆ. ಸಭೆಯೊಳಗೆ ಶಿಕ್ಷೆಯನ್ನು ಉಂಟು ಮಾಡ್ತಾನೆ. ಪೇತ್ರನು ಅದನ್ನೇ ಸ್ಪಷ್ಟವಾಗಿ ಬರಿತಾ ಬರ್ತಾನೆ. ಆ ತೀರ್ಪು ಪ್ರಾರಂಭವಾಗ್ತದೆ. ಎಲ್ಲಿ ಪ್ರಾರಂಭವಾಗ್ತದೆ? ಮೊದಲು ಸಭೆಯೊಳಗೆ ಪ್ರಾರಂಭವಾಗ್ತದೆ. ಆದ್ರಿಂದ ಸಭೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಹಳ ಗಂಭೀರವಾಗಿ ಸಭೆಯ ಜೀವಿತ ಇರುವಂತದ್ದಾಗಿರ್ಬೇಕು. ತಾತ್ಸಾರಮಯವಾಗಿ ನಾವು ಮಾಡುವಂಥದ್ದಲ್ಲ, ಇಷ್ಟ ಬಂದಂತೆ ನಡ್ಕೊಳ್ಳುವಂಥದ್ದಲ್ಲ, ಮನಸ್ಸಿಗೆ ಬಂದಂತೆ ಮಾಡುವಂಥದ್ದಲ್ಲ. ಆದ್ರಿಂದಲೇ ಪೌಲನು ಒಂದು ಮಾತನ್ನ ಹೇಳ್ತಾನೆ ನೋಡ್ರಿ, ಮೊದಲನೇ ತಿಮೋತಿ 3ನೇ ಅಧ್ಯಾಯ 15ನೇ ವಚನವನ್ನು ಓದಿ. ಮೊದಲನೇ ತಿಮೋತಿ 3ನೇ ಅಧ್ಯಾಯ 15ನೇ ವಚನ. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಎಷ್ಟು ಸ್ಪಷ್ಟವಾಗಿದೆ ವಾಕ್ಯ, ಎಷ್ಟು ಸರಳವಾಗಿದೆ. ಆತನು ಹೇಳ್ತಾನೆ, ಪೌಲ ತಿಮೋಥಿಯನಿಗೆ ಬರೆಯುವಾಗ ಸಭೆಗಳ ಕುರಿತು ಆತನು ಬರಿತಾ ಇದ್ದಾನೆ. ಎಫೆಸ ಸಭೆ, ಬೇರೆ ಬೇರೆ ಸಭೆಗಳ ಕುರಿತು ತಿಮೋಥಿಯನಿಗೆ ತಿಳಿಸ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ. ಆತನು ಹೇಳುವುದೇನೆಂದ್ರೆ, ನಾನು ತಡ ಮಾಡಿದ್ರು ಮಾಡಬಹುದು, ಆದ್ರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದ್ರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ. ದೇವರ ಸಭೆ ಎಂಬುದಾಗಿ ಹೇಳುವಾಗ ಸಾರ್ವತ್ರಿಕ ಸಭೆ ಅಲ್ಲ, ಅದು ಸ್ಥಳೀಯ ಸಭೆಗಳು. ನಾನು ನೀನು ಹೋಗುವಂತ ಸಭೆ, ನಾವು ನೀವು ಹಿರಿಯರಾಗಿ ನಡೆಸುವಂತ ಸಭೆ, ನಮ್ಮ ಜವಾಬ್ದಾರಿಯಲ್ಲಿ ಕೊಡಲ್ಪಟ್ಟಿರುವಂತ ಸಭೆ, ನಮ್ಮ ಒಂದು ನಡೆಸುವಿಕೆಯಲ್ಲಿ ದೇವರು ನಮ್ಮ ಹಸ್ತಕ್ಕೆ ಕೊಟ್ಟಿರುವಂತ ಆ ಒಂದು ಸಭೆ, ಆ ಕುರಿಗಳನ್ನ ನಮ್ಮ ಕೈಗೆ ಆತನು ಕೊಟ್ಟಿದ್ದಾನೆ. ಅಲ್ಲಿ ಆತನು ಹೇಳೋದೇನೆಂದ್ರೆ, ಅಂದ್ರೆ ಜೀವ ಸ್ವರೂಪನಾದ ದೇವರ ಸಭೆ. ನೋಡ್ರಿ, ಆ ದೇವರ ಸಭೆ ಅದು ಜೀವ ಸ್ವರೂಪನಾದ ದೇವರು. ಆ ಸಭೆಯಲ್ಲಿ ನಡ್ಕೊಳ್ಳಬೇಕಾದ ರೀತಿ ನಿಮಗೆ ಗೊತ್ತಾಗಬೇಕು. ಯಾಕೆ ಅಂದ್ರೆ ಆ ಸಭೆ ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸತ್ಯವನ್ನೇ ಬಿಟ್ಟು ಬಿಡ್ತೇವೆ ನಾವು ಸಭೆಗಳ ಮಧ್ಯದಲ್ಲಿ. ಸತ್ಯವನ್ನೇ ನಾವು ನಿರ್ದಾಕ್ಷಿಣ್ಯ ಅಥವಾ ಯಾವುದೇ ಎಚ್ಚರಿಕೆಯನ್ನು ವಹಿಸದೆ
ನಾವು ಜೀವಿಸುವಂತವರಾಗಿರ್ತೇವೆ. ನಡ್ಕೊಳ್ಳಬೇಕಾದ ರೀತಿ ಇದೆ, ಒಂದು ಕ್ರಮವಿದೆ. ದೇರ್ ಈಸ್ ಎ ಆರ್ಡರ್ ಇನ್ ದ ಚರ್ಚ್. ಆರ್ಡರ್, ಸಿಸ್ಟಮ್ ಅಲ್ಲ. ಸಿಸ್ಟಮ್ ಅಂದ್ರೆ ಬೇರೆ ವ್ಯವಸ್ಥೆ, ಅದು ಅದೇ ಒಂದು ಕ್ರಮ ಉಂಟು. ಅದು ದೇವರ ಕ್ರಮ, ದೇವರ ರೀತಿ ನೀತಿಗಿರುವಂತ ಕ್ರಮ, ಸತ್ಯತೆಗಿರುವಂತ ಕ್ರಮ, ಜೀವ ಸ್ವರೂಪನಾದ ದೇವರಿಗಿರುವಂತ ಕ್ರಮ. ಪರಲೋಕದಲ್ಲಿ ದೇವರು ಹೆಂಗೆ ಆ ಕ್ರಮ ಇಟ್ಕೊಂಡಿದ್ದಾನೋ ಅದೇ ರೀತಿ ಕ್ರಮ ಆತನ ಮನೆಯಾದಂತ ದೇವರ ಆಲಯದಲ್ಲಿ ಇರಬೇಕು. ಆ ದೇವರ ಆಲಯ ಎನ್ನುವಾಗ ನನ್ನ ಜೀವಿತವೂ ಕೂಡ, ವೈಯಕ್ತಿಕವಾದಂತ ಜೀವಿತವೂ ಕೂಡ ಅದರಲ್ಲಿ ಆ ಕೊರಿಂಥ 14ನೇ ಅಧ್ಯಾಯ, ಮೊದಲನೇ ಕೊರಿಂಥ 14ನೇ ಅಧ್ಯಾಯ 40ನೇ ವಚನವನ್ನು ಓದಿ. ಮೊದಲು ಕೊರಿಂಥ ಎಷ್ಟಣ? 14ನೇ ಅಧ್ಯಾಯ 40ನೇ ವಚನ. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ನೋಡ್ರಿ, ಇದು ಕೊರಿಂಥ ಸಭೆಗೆ ಬರೀತಾ ಇರೋದು. ಆದರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಸಭೆಯೊಳಗೆ ಮರ್ಯಾದೆಯಿಂದ ಕ್ರಮದಿಂದ ನಡೆಯುವಂತ ಸಂಗತಿಗಳಿದೆಯಾ? ಅನೇಕ ಸಭೆಗಳಲ್ಲಿ ಪ್ರಿಯ, ನಮ್ಮ ಬ್ರದರನ್ ಸಭೆ ಮಾತ್ರ ನಾನು ಹೇಳ್ತೀನಿ, ಬೇರೆ ಸಭೆಗಳನ್ನು ಬಿಟ್ಬಿಡೋಣ. ನಮ್ಮ ಸಹೋದರ ಸಭೆಗಳಲ್ಲೇ ಎಷ್ಟು ಕಚ್ಚಾಟವಿದೆ, ಎಷ್ಟು ಭಿನ್ನಾಭಿಪ್ರಾಯಗಳಿದೆ, ಎಷ್ಟು ಸ್ಥಾನಮಾನಗಳಿಗಾಗಿ ಪೈಪೋಟಿ ಇದೆ. ಸಭಾ ಹಿರಿಯನ್ನಾಗಿ ನನ್ನ ಮಾಡಲಿಲ್ಲ, 25 ವರ್ಷದಿಂದ ನಾನು ಇದ್ದೇನೆ ಎಂಬುದಾಗಿರುವಂತ ಕಾದಾಟಗಳು. ಅನಂತರ ಸಭೆ ಒಡೆದು ಹೋಗುವಂಥದ್ದು, ಐಕ್ಯತೆ ಮುರಿದು ಹೋಗುವಂಥದ್ದು, ಪ್ರೀತಿ ಇಲ್ಲದೆ ಇರುವಂಥದ್ದು, ಕ್ರಿಸ್ತನಿಗೆ ಬೇಸರ ತರುವಂತ ವಿಷಯಗಳು ಅನೇಕ ಸಲ ನಾವು ನೋಡ್ತೇವೆ. ಮೆಫಿಬೋಶೆತನು ಹೇಳಿದಂತ ಒಂದು ಮಾತು, ಅನೇಕ ಸಲ ನಾವು ನಮ್ಮ ಆರಾಧನೆಗಳಲ್ಲಿ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಾಗ ಆ ಮಾತನ್ನ ಬಹಳ ಲೀಲಾಜಾಲವಾಗಿ ನಾವು ಅದನ್ನು ಉಚ್ಚರಿಸ್ತೇವೆ. ಏನಂದ್ರೆ, ಸತ್ತ ನಾಯಂತಿರುವ ನನ್ನನ್ನ ನೀನು ಕಾಪಾಡಿದ್ದಿ ಎಂಬುದಾಗಿ, ಸತ್ತ ನಾಯಂತಿರುವ ನನ್ನನ್ನು ನೀನು ರಕ್ಷಿಸಿದ್ದಿ ಎಂಬುದಾಗಿ ನಮ್ಮನ್ನೇ ನಾವು ಆ ಸತ್ತ ನಾಯಿಗೆ ಹೋಲಿಸ್ಕೊಳ್ತೇವೆ. ಆದ್ರೆ ಸಭಾ ಮಧ್ಯದಲ್ಲಿ ಕಲಹಗಳು ಬರುವಾಗ, ಸಭಾ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಾಗ, ಸಭಾ ಮಧ್ಯದಲ್ಲಿ ವಾಗ್ವಾದಗಳಾಗುವಾಗ ಸತ್ತ ನಾಯಿಗಳಂತಿದ್ದೀವ ನಾವು? ಬೊಗಳ ನಾಯಿಗಿಂತ ಜೋರಾಗಿದ್ದೀವಿ ನಾವು. ಜೀವವುಳ್ಳ ನಾಯಿಗಿಂತ ಜೋರಾಗಿ ಬೊಗಳುತ್ತೇವೆ, ಗಲಾಟೆ ಮಾಡ್ತೇವೆ, ಬಾಯಿಗೆ ಬಂದಂಗೆ ಮಾತಾಡ್ತೇವೆ, ಅಪಮಾನ ಮಾಡ್ತೇವೆ, ಅಗೌರವ ಸಲ್ಲಿಸ್ತೇವೆ, ಕ್ರಿಸ್ತನಿಗೆ ದುಃಖವನ್ನ ತರ್ತೇವೆ. ಈ ತರ ಎಲ್ಲ ಮಾಡೋದಾದ್ರೆ ಕರ್ತನ ತೀರ್ಪು ತರೋದಿಲ್ವಾ? ಸಭಾ ಮಧ್ಯದಲ್ಲಿ ತೀರ್ಪು ತಂದೇ ತರ್ತಾನೆ. ಕೋಪವನ್ನ ಆತನು ಪ್ರಕಟಿಸ್ತಾನೆ. ತನ್ನ ಪ್ರಾಣವನ್ನೇ ಕೊಟ್ಟ ಮೇಲೆ ಆತನು ಆ ಸಭೆ ಅದಕ್ಕೆ ತಕ್ಕ ಹಾಗೆ ಇರಬೇಕು, ಜೀವಿಸಬೇಕು ಎಂಬುದೇ ದೇವರ ಚಿತ್ತವಾಗಿದೆ, ಇಷ್ಟವಾಗಿದೆ. ಯಾಕೆ ಪೌಲ ಈ ಕೊರಿಂಥ ಸಭೆಗೆ ಆ ಮಾತನ್ನ ಬರೀತಾನೆ? ಅಲ್ಲಿ ವಾಣಿಗಳ ವಿಷಯದಲ್ಲಿ ಆತನು ಬರೀತಾ ಬರ್ತಾನೆ. ಆದ್ರೆ ಯಾಕೆ ಬರೀತಾನೆ ಎಂಬುದಾಗಿ ಹೇಳುವಾಗ, ಸಭೆಯೊಳಗೆ ದೇವರು ಪಾಪವನ್ನ ಸಹಿಸುವುದಿಲ್ಲ. ಗಾಡ್ ವಿಲ್ ನಾಟ್ ಟಾಲರೇಟ್ ಸಿನ್ ಇನ್ಸೈಡ್ ದ ಚರ್ಚ್. ಸಭೆಯೊಳಗೆ ದೇವರು ಪಾಪವನ್ನ ಸಹಿಸುವಂತವನಾಗಿಲ್ಲ. ಯಾಕಂದ್ರೆ ಆ ಪಾಪದ ಪಾಲಿಗೆ ಆತನು ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ. ಅದರ ಕ್ಷಮಾಪಣೆಗಳನ್ನ ನಾವು ಅಂದುಕೊಂಡಿದ್ದೇವೆ, ಅದರ ವಿಮೋಚನೆಗಳನ್ನ ನಾವು ಪಡ್ಕೊಂಡಂತವರಾಗಿದ್ದೇವೆ. ಮತ್ತೆ ಆ ಪಾಪ ಮಾಡುವಂತವ್ರು ನಾವು ಆಗಿರಬಾರದು. ಆದ್ರೆ ಪಾಪ ಮಾಡುವಾಗ ಕರ್ತನಲ್ಲಿ ಕ್ಷಮಾಪಣೆ ಉಂಟು ನಮಗೆ. ನಾವು ಮೊದಲನೇ ಯೋಹಾನ 2ನೇ ಅಧ್ಯಾಯ 1ನೇ ವರ್ಷದಲ್ಲಿ ನೋಡ್ತೇವೆ, ಅಥವಾ ಮೊದಲನೇ ಯೋಹಾನ 1ನೇ ಅಧ್ಯಾಯ 8-9ನೇ ವರ್ಷದಲ್ಲಿ ಕೂಡ ನೋಡುವಾಗ, ನನ್ನಲ್ಲಿ ಪಾಪವಿಲ್ಲವೆಂದು ಹೇಳುವುದಾದರೆ ನಾನು ಸುಳ್ಳುಗಾರನಾಗಿದ್ದೇನೆ, ದೇವರನ್ನು ಸುಳ್ಳುಗಾರನಾಗಿ ಮಾಡ್ತೇನೆ. ಆದ್ರೆ ನಮ್ಮನ್ನ ಸಕಲ ಪಾಪ ಅನೀತಿಯಿಂದ ಬಿಡಿಸಲು ಶಕ್ತನಾದಂತ ಕರ್ತನಾದ ಯೇಸು ಕ್ರಿಸ್ತನ ಆ ರಕ್ತವಿದೆ, ಪರಿಶುದ್ಧನು ನಿರ್ದೋಷಿಯು ಆತನ ಆದಂತಹ ರಕ್ತವಿದೆ. ಅನಂತರ ಮೊದಲನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಾಗ ನೋಡ್ತೇವೆ, ನೀವು ಏನಾದ್ರೂ ಆ ಪಾಪಗಳನ್ನ ಮಾಡುವಾಗ ಅದನ್ನ ನಿವಾರಣೆ ಮಾಡಲು ಶಕ್ತನಾದಂತ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಂಡಿದ್ದಾನೆ. ಅಡ್ವೊಕೇಟ್ ಈಸ್ ಸಿಟಿಂಗ್ ಆನ್ ಹಿಸ್ ರೈಟ್ ಸೈಡ್. ನೋಡ್ರಿ, ಅದನ್ನ ಆತ ನಿವಾರಣೆ ಮಾಡ್ತಾನೆ. ಹಂಗಂತೇಳಿ ನಮ್ಗೆ ಪಾಪ ಮಾಡ್ಲಿಕ್ಕೆ ಫುಲ್ ಪರ್ಮಿಷನ್ ಇದೆ ಎಂಬುದಾಗಿ ಅರ್ಥವಲ್ಲ.
ಪಾಪದ ಸ್ವಭಾವ ನಮ್ಮಲ್ಲಿ ಇನ್ನೂ ಇರುವುದರಿಂದ ನಾವು ಪಾಪ ಮಾಡುವುದು ಸಹಜ. ಆದ್ರೆ ಆ ಪಾಪ ಮಾಡುತ್ತಲೇ ಹೋಗುವಂತವರಾಗಿರ್ಬಾರ್ದು. ಪಾಪ ಮಾಡುವಾಗ ಕ್ಷಮಾಪಣೆ ಕೇಳಬೇಕು, ಕ್ರಮಪಡಿಸಿಕೊಳ್ಳಬೇಕು, ಮಾಡದಂತೆ ನಾವು ಮುಂದುವರಿಯುವಂತವರಾಗಿರ್ಬೇಕು. ಅದಕ್ಕಾಗಿ ನಮಗೆ ಪವಿತ್ರಾತ್ಮ ಸಹಾಯವನ್ನು ಕೊಟ್ಟಿದ್ದು. ಪಾಪ ಮಾಡದಂತೆ ಶರೀರದ ಅಭಿಲಾಷೆಗಳನ್ನ ಮಾಡದಂತೆ ತಡೆಯುವಂತವನು ಪವಿತ್ರಾತ್ಮನಾಗಿದ್ದಾನೆ, ಹೋರಾಟ ಮಾಡುವಂತವನು ಪವಿತ್ರಾತ್ಮನಾಗಿದ್ದಾನೆ. ಗಲಾತ್ಯ 5ನೇ ಅಧ್ಯಾಯ 16ನೇ ವಚನದಿಂದ ಮನೆಗಳಲ್ಲಿ ಓದ್ಕೊಳ್ರಿ. ಶರೀರ ಅಭಿಲಾಷೆಗೂ ಪವಿತ್ರಾತ್ಮನಿಗೂ ಹೋರಾಟವಾಗ್ತದೆ. ಆ ಹೋರಾಟವಾಗುವಾಗ ಗೆಲ್ಲುವಂತವನು ಪವಿತ್ರಾತ್ಮನಾಗಿದ್ದಾನೆ. ಅದಕ್ಕಾಗಿ ಎಫೆಸ 5ನೇ ಅಧ್ಯಾಯ 16, 17ನೇ ವಚನ ಓದ್ತಾ ಬರುವಾಗ ನೋಡುವುದೇನೆಂದ್ರೆ, ನೀವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರಿ. ನಾವು ಯಾಕೆ ಪಾಪ ಮಾಡ್ತೇವೆ ಅಂದ್ರೆ ಪವಿತ್ರಾತ್ಮ ಭರಿತರಾಗಿರುವುದಿಲ್ಲ. ನಾವು ಪವಿತ್ರಾತ್ಮನನ್ನ ನಮ್ಮಲ್ಲಿ ತುಂಬಿಸಿಕೊಂಡಿಲ್ಲ ಎಂಬ ಹೇಳುವಾಗ ಆತನ ಒಡೆತನವನ್ನ ಪರಿಪೂರ್ಣವಾಗಿ ನಮ್ಮ ಜೀವಿತದ ಆ ಸ್ವಾಧೀನಕ್ಕೆ ಅವನನ್ನ ನಾವು ಕೊಟ್ಟಿಲ್ಲ. ನಮ್ಮ ಜೀವಿತವನ್ನ ಅವನ ಸ್ವಾಧೀನಕ್ಕೆ ನಾವು ಕೊಟ್ಟಿಲ್ಲ. ನಮ್ಮ ಇಷ್ಟ ಬಂದಂತೆ ನಾವು ನಡೀತೇವೆ, ಜೀವಿಸ್ತೇವೆ, ಆತನನ್ನು ಅನುಸರಿಸೋದಿಲ್ಲ. ಅವಾಗ ನಾವು ಪಾಪ ಮಾಡ್ತೇವೆ. ಸಭೆಗಳ ಮಧ್ಯೆಯಲ್ಲಿ ಪಾಪ ಮಾಡುವಾಗ ದೇವರು ಶಿಕ್ಷೆ ಕೊಡ್ತಾನೆ. ನೋಡ್ರಿ, ಕೊರಿಂಥ ಸಭೆಯಲ್ಲಿ ಒಂದು ದೊಡ್ಡ ಪಾಪವಿತ್ತು. ಕೊರಿಂಥ ಸಭೆಯಲ್ಲಿ ನಾನಾ ತರವಾದಂತ ತಪ್ಪುಗಳಿತ್ತು. ಕೊರಿಂಥ ಸಭೆಯಲ್ಲಿ ನಾನಾ ತರವಾದಂತ ಪಾಪವಿತ್ತು. ಕೊರಿಂಥ ಸಭೆಯಲ್ಲಿ ನೋಡ್ರಿ, ಗುಂಪುಗಾರಿಕೆ ಇತ್ತು. 1ನೇ ಅಧ್ಯಾಯ 2ನೇ ಅಧ್ಯಾಯ ಓದುವಾಗ ನಾವು ನೋಡ್ತೇವೆ, ಗುಂಪುಗಾರಿಕೆ ಇತ್ತು. ಒಬ್ರಿಗೊಬ್ರು ಪರ ವಹಿಸ್ಕೊಂಡು ಮಾಡ್ಕೊಂಡು ಗುಂಪುಗಾರಿಕೆ ಮಾಡುವಂಥದ್ದು. ನಮ್ಮ ಸಹೋದರ ಸಭೆಗಳಲ್ಲಿ ಇವತ್ತು ಗುಂಪುಗಾರಿಕೆ ಉಂಟು. ವಯಸ್ಸಾದವ್ರದೇ ಒಂದು ಗುಂಪುಂಟು, ಯವನಸ್ಥರದೇ ಒಂದು ಗುಂಪುಂಟು, ಹೀಗೆ ನಾನಾ ತರವಾದ ಗುಂಪುಂಟು. ಕೆಲವು ಎಲ್ಡರ್ಸ್ ಗಳನ್ನ ವಹಿಸಿಕೊಂಡಿರುವಂತ ಒಂದು ಗುಂಪುಂಟು, ಇನ್ನು ಕೆಲವು ಎಲ್ಡರ್ಸ್ ಗಳನ್ನ ಪರ ವಹಿಸಿ ಮಾತಾಡುವಂತ ಒಂದು ಗುಂಪುಂಟು. ನಾನು ಯಾರನ್ನು ಕ್ರಿಟಿಕಲ್ ಆಗಿ ಅದನ್ನ ಇದನ್ನ ಮಾಡ್ತಾ ಇಲ್ಲ. ಇದು ನಮ್ಮ ಸಭೆಗಳಲ್ಲಿ ಇರುವುದರಿಂದ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ಅಷ್ಟೇನೆ. ನೋಡ್ರಿ, ಹೀಗೆ ಗುಂಪುಗಾರಿಕೆ ಕೊರಿಂಥ ಸಭೆಯಲ್ಲಿ ಉಂಟು. ಭೇದ ಭಾವ ಕೊರಿಂಥ ಸಭೆಯಲ್ಲಿ ಇತ್ತು, ಭೇದ ಭಾವ ಇತ್ತು. ಅನಂತರ ತಪ್ಪಾದಂತ ಬೋಧನೆಗಳು ಕೊರಿಂಥ ಸಭೆಯಲ್ಲಿತ್ತು. ಅನಂತರ ಅವರ ವ್ಯಾಜ್ಯಗಳು ಹೊರಗಡೆ ಕೋರ್ಟ್ ಅಲ್ಲಿ ಇತ್ತು. 6ನೇ ಅಧ್ಯಾಯದಲ್ಲಿ ನಾವು ಅದನ್ನೇ ಓದ್ತೀವಿ. 1ನೇ ಕೊರಿಂಥ 6ನೇ ಅಧ್ಯಾಯ. ವ್ಯಾಜ್ಯಗಳು ಕೋರ್ಟ್ ಅಲ್ಲಿ ಇತ್ತು. ಅನಂತರ ಸಭೆಯ ಮಧ್ಯದಲ್ಲಿ ಜಾರತ್ವವಿತ್ತು. ಎಷ್ಟು ಭಯಂಕರವಾದಂತ ಸ್ಥಿತಿ! ಜಾರತ್ವಕ್ಕೆ ನಮ್ಮ ದೇವರು ಏಸುವಷ್ಟು ಇನ್ಯಾವುದಕ್ಕೂ ಏಸಲ್ಲ. 5ನೇ ಅಧ್ಯಾಯಕ್ಕೆ ಬನ್ರಿ. 1ನೇ ಕೊರಿಂಥ 5ನೇ ಅಧ್ಯಾಯ. ಒಂದು ವಾಕ್ಯವನ್ನ ಓದೋಣ. 1ನೇ ಕೊರಿಂಥ 5ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನ ಓದಿ. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. ಈ ತರವಾದ ಪಾಪಗಳು ಕೊರಿಂಥ ಸಭೆಯಲ್ಲಿ ಇದ್ದಂತ ಪಾಪ ಅತಿ ದೊಡ್ಡದಾದಂತ ಪಾಪ, ಅತಿ ಘೋರವಾದಂತ ಪಾಪ. ಸಭೆ, ಚರ್ಚ್ ಶುಡ್ ನಾಟ್ ಟಾಲರೇಟ್ ಸಿನ್. ಸಭೆ ಪಾಪವನ್ನ ಸಹಿಸಿಕೊಳ್ಳಬಾರದು. ಯೇಸು ಸ್ವಾಮಿ ಹೇಗೆ ಪಾಪವನ್ನ ಸಹಿಸೋದಿಲ್ಲವೋ, ಆತನ ಸಹಿಸದೇ ಇರೋದ್ರಿಂದಲೇ ಎಷ್ಟೇ ಕಷ್ಟವಾಗಲಿ, ಎಷ್ಟೇ ಹಿಂಸೆ ಆಗಲಿ, ಎಷ್ಟೇ ನೋವು ಉಂಟಾಗಲಿ, ಎಷ್ಟೇ ಅಪಮಾನವಾಗಲಿ, ಎಷ್ಟೇ ದುಃಖವಾಗಲಿ, ಅದು ಬೇಡ ಅಂತ ಹೇಳಿನೇ ಆತನ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಿರೋದು. ಅಷ್ಟೆಲ್ಲ ಮಾಡಿದ್ಮೇಲೆ ಮತ್ತೆ ಆ ಪಾಪ ಅನ್ನುವಂಥದ್ದು ಸಭೆ ಮಧ್ಯದಲ್ಲಿ ಇದೆ ಅಂದ್ರೆ ಪೌಲ ಏನು ಕಥೆ ಬರಿತಾ ಇದ್ದಾನ? ಇರುವಂತ ಸಂಗತಿ ಬರಿತಾ ಇದ್ದಾನೆ. ನಮ್ಮ ಸಭೆಗಳ ಮಧ್ಯದಲ್ಲಿ ಈ ತರವಾದಂತ ಘೋರ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ನಾನು ತೀರ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಮ್ಮಲ್ಲಿ ಇನ್ನೂ ಅನೇಕ ಕೆಲವು ತಪ್ಪುಗಳಿದೆ, ಪಾಪಗಳಿದೆ. ನಮ್ಮಲ್ಲಿ ಸಭೆಯಲ್ಲಿ ಭಾನುವಾರ ಬಂದು ಕರ್ತನ ಭೋಜನದಲ್ಲಿ ಪಾಲುಗಾರಿಕೆ ಹೊಂದುವಂತವರು ಕುಡಿತದ ಚಟದಲ್ಲಿ ಇರುವಂತವರು ಇದ್ದಾರೆ ಅನೇಕರು. ಸಿಗರೇಟ್ ಬೀಡಿ ಸೇದುವಂತವರ ಚಟದಲ್ಲಿ ಇರುವಂತವರು ಇದ್ದಾರೆ ಅನೇಕರು. ಡೈವೋರ್ಸ್ ಆದವರನ್ನ ಮದುವೆ ಆಗುವಂತವರು ಅನೇಕರಿದ್ದಾರೆ. ಅನಂತರ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾರಣಗಳಿಗೆ ಆ ರೀತಿ ಮಾಡಿಕೊಂಡು ಇರುವಂತ ಅನೇಕ ತಪ್ಪುಗಳು ನಮ್ಮ ಸಭೆಗಳ ಮಧ್ಯದಲ್ಲಿ ಉಂಟು. ನೋಡ್ರಿ, ಅದನ್ನ ಏನ್ ಹೇಳ್ತಾನೆ ಅಂದ್ರೆ ಪೌಲ ಅಲ್ಲಿ, ನಿಮ್ಮೊಳಗಿಂದ ಬಹಿಷ್ಕರಿಸದೆ, 2ನೇ ವಚನ ಕಡೆ ಭಾಗ, ಅದನ್ನ ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಿ. ಸಭಾ ಹಿರಿಯರ ಕಾರ್ಯವೇನು? ಬಹಿಷ್ಕಾರ ಅಂದ್ರೆ ಡಿಸಿಪ್ಲಿನಿಂಗ್, ಶಿಸ್ತನ್ನ ತರುವಂಥದ್ದು ಸಭೆಯಲ್ಲಿ. ಮುಂದೆ ನಾನು ಅದನ್ನೇ
ಪ್ರಸ್ತಾಪಿಸಿ ಮಾತಾಡ್ಲಿಕ್ಕಿದ್ದೇನೆ. ಸಭೆಯೊಳಗಿನ ಶಿಸ್ತು. ಶಿಸ್ತು ಅಂದ್ರೆ ಏನು? ಯಾರು ಅದನ್ನ ಶಿಸ್ತು ಮೊಟ್ಟ ಮೊದಲ ಬಾರಿಗೆ ಯಾರು ತಂದದ್ದು, ಇಂಟ್ರೊಡ್ಯೂಸ್ ಮಾಡಿದ್ಯಾರು ಶಿಸ್ತನ್ನ ಸಭೆಯಲ್ಲಿ? ಇದನ್ನೆಲ್ಲ ನಾವು ಮುಂದೆ ನೋಡ್ತಾ ಹೋಗುವಂತರಾಗಿದ್ದೇವೆ. ನೋಡಿ, ಅದನ್ನ ಸಹಿಸಿಕೊಳ್ತೇವೆ, ಅದನ್ನು ಉಬ್ಬಿಕೊಂಡು ನಡೆಸುವಂತವರಾಗಿದ್ದೇವೆ, ಸುಮ್ಮನೆ ಇರುವಂತವರಾಗಿದ್ದೇವೆ, ಅವರನ್ನ ಕರ್ತನ ಭೋಜನಲ್ಲಿ ಪಾಲುಗಾರಿಕೆ ಕೊಡುವಂತರಾಗಿದ್ದೇವೆ, ಅನ್ಯೋನ್ಯತೆಯಲ್ಲಿ ಇಟ್ಟುಕೊಳ್ಳುವಂತವರಾಗಿದ್ದೇವೆ, ಎಚ್ಚರಿಸುವಂತವರಾಗಿಲ್ಲ, ಬದಲಾಯಿಸುವಂತವರಾಗಿಲ್ಲ, ತಿದ್ದುವಂತವರಾಗಿಲ್ಲ. ಇದು ಬಹಳ ಘೋರವಾದ ತಪ್ಪು, ಘೋರವಾದ ಪಾಪ, ದೇವರು ಸಹಿಸಿಕೊಳ್ಳದಂತ ಸಂಗತಿ. ಅದನ್ನೇ ಪನಿಷ್ಮೆಂಟ್ ಇನ್ ದ ಗಾರ್ಡನ್. ಆದಾಮನನ್ನ ದೇವರು ಹೊರಗೆ ಹಾಕಿದ. ಆ ಕೆರೂಬಿಗಳನ್ನ ಇಟ್ಟು, ದಗದಗಿಸುವ ಪ್ರಜ್ವಲಿಸುವ ಕೆರೂಬಿಗಳನ್ನ ಇಟ್ಟು ಆ ತೋಟವನ್ನ ಕಾಯ್ದ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನೋಡ್ರಿ, ಹೀಗೆ ದೇವರು ಮಾಡಿದಂತಹ ಕಾರ್ಯ, ಡೋಂಟ್ ಟಾಲರೇಟ್ ಸಿನ್, ಪಾಪವನ್ನ ಸಹಿಸಿಕೊಳ್ಳುವಂಥದ್ದು ಒಳ್ಳೇದಲ್ಲ. ನೋಡ್ರಿ, ಪ್ರಕಟಣೆ ಗ್ರಂಥ ನಾವು ಕಲಿಯುವಾಗ ನಾನು ನಿಮಗೆ ಆ 7 ಸಭೆಗಳ ಕುರಿತು ಕೂಡ ಇದೇ ಸಹೋದರ JV ಪಾಲ್ ಅವರು ನಡೆಸುವಂತ ಈ ಝೂಮ್ ಅಲ್ಲೇ ನಾನು ಇಂದಿನ ದಿನಗಳಲ್ಲಿ 7 ಸಭೆಗಳನ್ನು ಕೂಡ ಕವರ್ ಮಾಡಿದೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಬರುವಂತ 7 ಸಭೆಗಳು: ಎಫೆಸ ಸಭೆ, ಸ್ಮರ್ನಾ ಸಭೆ, ಪೆರ್ಗಮ ಸಭೆ, ತುವತೈರ ಸಭೆ, ಸಾರ್ದಿಸ್ ಸಭೆ, ಫಿಲಡೆಲ್ಫಿಯಾ ಸಭೆ ಮತ್ತು ಲವೋದಿಕೀಯ ಸಭೆ. ಅಲ್ಲಿ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಆ ಸಭೆಗಳ ಕುರಿತು ಹೇಳುವಾಗ, ಸಭೆಗಳನ್ನ ಸಂಬೋಧಿಸಿ ಮಾತಾಡುವಾಗ, ಆ ಸಭೆಗಳಿಗೆ ಎಚ್ಚರಿಸುವಾಗ, ಅಂದ್ರೆ ನಮ್ಮ ಸಭೆಗಳಿಗೆ ಆತನ ಅದನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾನೆ, ನಮ್ಮ ಸಭೆಗಳಿಗೆ ಆತನ ಮಾದರಿಯಾಗಿ ಕೊಟ್ಟಿದ್ದಾನೆ. ನಮ್ಮ ಸಭೆಗಳಲ್ಲಿ ಅಂತ ತಪ್ಪುಗಳಿದೆಯಾ, ಪಾಪಗಳಿದೆಯಾ, ನಾವು ನೋಡುವಂತಾಗಿರ್ಬೇಕು. ಸ್ಮರ್ನಾ ಸಭೆ ಮತ್ತು ಫಿಲಡೆಲ್ಫಿಯಾ ಸಭೆ, ಈ 2 ಸಭೆಗಳನ್ನ ಹೊರತುಪಡಿಸಿ ಇನ್ನೆಲ್ಲಾ 5 ಸಭೆಗಳಿಗೂ ಕರ್ತನಾದ ಯೇಸು ಕ್ರಿಸ್ತನು ತೀರ್ಪು ಮಾಡ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ಶಿಕ್ಷೆ ಪ್ರಕಟಿಸ್ತಾನೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕೋಪವನ್ನ ತಿಳಿಸ್ತಾನೆ, ಮುಂದೆ ಆಗಬೇಕಿರುವಂತಹ ಅನಾಹುತವನ್ನ ತಿಳಿಸ್ತಾನೆ. ನೋಡಿ, ಆತನು ನಾವು ನೋಡ್ತಾ ಬರ್ತೇವೆ, ಒಂದು ವೇಳೆ ಎಫೆಸ ಸಭೆಗೆ ಆತನು ಹೇಳ್ತಾನೆ 2ನೇ ಅಧ್ಯಾಯ 5ನೇ ವರ್ಷದಲ್ಲಿ, ನಿನ್ನ ಮಧ್ಯದಲ್ಲಿರುವಂತ ದೀಪಸ್ತಂಭವನ್ನ ತೆಗೆದು ಹಾಕ್ತೇನೆ. ಏನದು ದೀಪಸ್ತಂಭ ಅಂದ್ರೆ? 7 ದೀಪಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವ ಆತನಾದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 7 ದೀಪಸ್ತಂಭಗಳು 7 ಸಭೆಗಳನ್ನ ಸೂಚಿಸ್ತದೆ. ಆ ಒಂದೊಂದು ದೀಪಸ್ತಂಭ ಸಭೆಯಲ್ಲಿದೆ. ಆ ದೀಪಸ್ತಂಭ ಅನ್ನುವಂಥದ್ದು ಆತನ ಬೆಳಕು. ಆ ಬೆಳಕನ್ನ ಸಭೆಯ ಮಧ್ಯದಲ್ಲಿ ಇಟ್ಟಿದ್ದಾನೆ. ಯಾಕೆ? ಆ ಸಭೆಯ ಬೆಳಕು ಹೊರಗಿರುವಂತ ಕತ್ತಲೆಯ ಲೋಕದಕ್ಕೆ ಬೆಳಕನ್ನ ಕೊಡುವಂತದ್ದಾಗಿರ್ಬೇಕು. ಒಂದು ವೇಳೆ ಆ ದೀಪಸ್ತಂಭವನ್ನೇ ತೆಗೆಯುತ್ತೇನೆ ಎಂಬುದಾಗಿ ಹೇಳಿದಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ದೀಪಸ್ತಂಭ ಸಭೆಯ ಮಧ್ಯದಿಂದ ತೆಗೆಯುವುದಾದ್ರೆ, ಆ ಸಭೆಯ ಉಪಯೋಗ ಪ್ರಯೋಜನ ಲೋಕದಲ್ಲಿ ಶೂನ್ಯವಾಗಿರ್ತದೆ. ಆ ಸಭೆಯಲ್ಲಿ ಆತನ ಬೆಳಕೆ ಇಲ್ಲ ಅಂದ್ರೆ ಆ ಸಭೆಯ ಅವಶ್ಯಕತೆ ಏನು ಆ ಲೋಕದಲ್ಲಿ? ಇವತ್ತಿನ ದಿವಸ ಎಫೆಸ ಸಭೆ ಇಲ್ಲ. ಎಫೆಸ ಸ್ಥಳ ಎಲ್ಲ ನಾಶವಾಗಿ ಬಿಟ್ಟಂತ ಸ್ಥಳವಾಗಿದೆ. ಟರ್ಕಿ ದೇಶದ ಪ್ರಾಂತ್ಯದಲ್ಲಿ ಬರುವಂತ ಎಫೆಸ ಅನ್ನುವಂತಹ ಸ್ಥಳ ನಾಶವಾಗಿ ಬಿಟ್ಟಿದೆ. ಅಲ್ಲಿ ಆ ಎಫೆಸ ಸಭೆ ಇಲ್ಲ. ಯಾಕಂದ್ರೆ ದೀಪಸ್ತಂಭವನ್ನ ತೆಗೆದು ಹಾಕ್ತೇನೆ ಎಂಬುದಾಗಿ ಹೇಳಿದಂತ ಕರ್ತನು ಆ ದೀಪಸ್ತಂಭವನ್ನು ಒಂದು ವೇಳೆ ತೆಗೆದು ಬಿಟ್ಟಿದ್ದಾನೆ. ಅದರ ಅವಶ್ಯಕತೆ ಇಲ್ಲ ಲೋಕದ ಮೇಲೆ. ಆ ಸ್ಥಳದಲ್ಲಿ ಕತ್ತಲೆಯ ಲೋಕಕ್ಕೆ ದೀಪದವೇ ಇಲ್ಲ, ಕ್ರಿಸ್ತನ ಬೆಳಕೆ ನಾವು ಕೊಡ್ತಾ ಇಲ್ಲ ಅಂದ್ರೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಅದನ್ನೇ ಓದೋದು. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಈ ಲೋಕಕ್ಕೆ ಉಪ್ಪಾಗಿದ್ದೀರಿ. ಮನುಷ್ಯರ ಮಧ್ಯದಲ್ಲಿ ಆ ಬೆಳಕು ಪ್ರಕಾಶಿಸುವಂತದ್ದಾಗಿರ್ಬೇಕು, ಅವರಿಗೆ ಮಾರ್ಗ ತೋರಿಸ್ಬೇಕು, ದಾರಿ ತೋರಿಸ್ಬೇಕು. ಅದು ಸಭೆಯ ಮುಖಾಂತರವಿಲ್ಲ. ಸಭೆಯ ಒಳಗೆ ಪಾಪವಿದೆ, ಸಭೆಯ ಒಳಗೆ ಕಲಹ ಇದೆ, ಸಭೆಯ ಒಳಗೆ ಭಿನ್ನಾಭಿಪ್ರಾಯ ಇದೆ, ವಾಗ್ವಾದಗಳಿದೆ. ಈ ರೀತಿಯಾದಂತ ಸಂಗತಿಗಳು ಸಭೆಯೊಳಗೆ ಇದೆ ಅಂದ್ರೆ ನಾವು ಸಭೆಯ ಹೊರಗಡೆ ಆ ಬೆಳಕನ್ನುವಂತ ಸುವಾರ್ತೆಯನ್ನ ಹೇಗೆ ಸಾರಲಿಕ್ಕೆ ಸಾಧ್ಯ? ನಾವು ನಮ್ಮ ಸಭೆ ಆದ ಮೇಲೆ ಸಭೆಯಲ್ಲಿ ಬರೀ ವಾಗ್ವಾದಗಳು, ಜೋರ್ ಮಾತುಗಳು ಇರುವಾಗ, ಅನಂತರ ಸಭೆಯೆಲ್ಲ ಬೀಗ ಹಾಕೊಂಡು ಇನ್ನೊಂದು ದಿವಸ ಸಭೆ ಅಕ್ಕಪಕ್ಕಕ್ಕೆ ಹೋಗಿ ನಾವು ಸುವಾರ್ತೆ ಸಾರಿದ್ರೆ, ಶಾಂತಿ ಸಮಾಧಾನವನ್ನ ಸಾರಿದ್ರೆ ಅವ್ರು ಹೇಗ ಸುವಾರ್ತೆಯನ್ನು ಸ್ವೀಕಾರ ಮಾಡ್ತಾರೆ? ನಮ್ಮನ್ನು ಅವ್ರು ಅಣಕಿಸುದಿಲ್ವಾ? ನೋಡ್ರಿ, ಹೀಗೆ ಸಭೆ ಮಧ್ಯೆ ಎಫೆಸ ಸಭೆ ದೀಪಸ್ತಂಭವನ್ನ ತೆಗೆದ. ಪೆರ್ಗಮ ಸಭೆಗೆ ಹೇಳ್ತಾನೆ, ನಾನ್ ನಿನ್ನ ಮೇಲೆ ಯುದ್ಧವನ್ನ ಮಾಡ್ತೇನೆ, ನೀನು ಎಚ್ಚರಿಕೆ ವಹಿಸದೇ ಇದ್ದರೆ, ನಿನ್ನ ಕೃತ್ಯಗಳನ್ನ ನಾನು ಬಲ್ಲೆ, ನೀನು ಅದರಿಂದ ತಿರುಗಿಕೊಳ್ಳದೆ ಹೋದ್ರೆ ನಾನು ನಿನ್ನ ಮೇಲೆ ಯುದ್ಧವನ್ನ ಮಾಡ್ತೇನೆ, ಯುದ್ಧ ಮಾಡಿ ನಾಶವನ್ನ ತರ್ತೇನೆ ಎಂಬುದಾಗಿ ಪೆರ್ಗಮ ಸಭೆಗೆ ಆತನ ಹೇಳುವಂತ ಶಿಕ್ಷೆ. ಅನಂತರ ನಾವು ನೋಡ್ತೇವೆ ತುವತೈರ ಸಭೆಗೆ,
ತುವತೈರ ಸಭೆಯಲ್ಲಿ ದುರ್ಬೋಧನೆ ಇತ್ತು, ಬೀಳಾಮನ ಬೋಧನೆ ಇತ್ತು, ನಿಕೋಲಾಯ್ತರ ಬೋಧನೆ ಇತ್ತು, ವಿಗ್ರಹಾರಾಧನೆಗೆ ಮಾಡಿದಂತ ನೈವೇದ್ಯಗಳನ್ನ ತಿನ್ನಬಹುದು ಎಂಬುದಾಗಿ ಹೇಳ್ತಾ ಇತ್ತು. ಇನ್ನು ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ದೇವರ ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿರಬೇಕೆಂಬುದಾಗಿ ಹೇಳಿದಂತಹ ಸಭೆಯಲ್ಲಿ ಇಜಬೇಲ ಎಂಬುವಂತ ಸ್ತ್ರೀ ತಾನೇ ಪ್ರವಾದಿನಿ ಎಂಬುದಾಗಿ ಹೇಳಿಕೊಂಡು ಆ ಸಭೆಯಲ್ಲಿ ಸೇವಕಳಾಗಿ ನಾನು ಇದ್ದೇನೆ ಎಂಬುದಾಗಿ ಹೇಳಿಕೊಂಡು ದೇವರ ವಾಕ್ಯದ ವಿರುದ್ಧ ಮಾಡುತ್ತಿದ್ದಂತ ಮಹಾ ಘೋರವಾದಂತ ಪಾಪ. ಅದಕ್ಕೆ ಪಾಪಕ್ಕೆ ದೇವರು ಹೇಳ್ತಾನೆ, ಆಕೆಗೆ ನಿನ್ನ ಸಭೆಯಲ್ಲಿ ಇರುವಂತವರನ್ನ ನಾನು ಕೊಲ್ಲುತ್ತೇನೆ, ಅಂದ್ರೆ ಅವರು ನಿನ್ನ ಮಕ್ಕಳಿದ್ದಾಗೆ ಎಂಬುದಾಗಿ ನೀನು ಹೇಳ್ತೀಯಾ, ನಿನ್ನ ಮಕ್ಕಳನ್ನ ನಾನು ಸಾಯಿಸುತ್ತೇನೆ ಎಂಬುದಾಗಿ ತೀರ್ಪನ್ನ ಕೊಡ್ತಾನೆ ದೇವರು, ಕರ್ತನಾದ ಯೇಸು ಕ್ರಿಸ್ತ. ಎಷ್ಟು ಭಯಂಕರವಾದ ಸ್ಥಿತಿ. ಸಾರ್ದಿಸ್ ಸಭೆಗೆ ಬನ್ರಿ, ಸಾರ್ದಿಸ್ ಸಭೆಗೆ, ಅದು ಒಂದು ವೇಳೆ ಇವತ್ತಿನ ನಾಮಧೇಯ ಸಭೆಗಳಿಗೆ ಸೂಚಿತವಾಗಿದೆ. ಮಾರ್ಟಿನ್ ಲೂಥರ್ 1517ನೇ ಇಸ್ವಿಯಲ್ಲಿ ಸುಧಾರಣೆ ಮಾಡಿದಂತ ಸಭೆಗಳಿಗೆ ಸೂಚಿತವಾಗಿದೆ. ದೇವರ ವಾಕ್ಯಕ್ಕೆ ಸ್ಥಾನಮಾನವಿಲ್ಲ, ಪಾಪದಿಂದ ತುಂಬಿರುವಂತಹ ಸಭೆಗಳು, ಸ್ವಸ್ಥ ಬೋಧನೆಗೆ ಸ್ಥಳವಿಲ್ಲ, ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ಳುವಂತ ರೀತಿ ಜೀವಿತಗಳು. ಅದಕ್ಕಾತನ ಎಚ್ಚರಿಸ್ತಾನೆ. ಏನಾತನ ಹೇಳ್ತಾನೆ ಅಂದ್ರೆ, ನಾನು ಬೇಗನೆ ಬರುತ್ತೇನೆ, ಕಳ್ಳನು ಬರುವ ಹಾಗೆ ನಿಮ್ಮ ಬಳಿಗೆ ಬರುತ್ತೇನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ತನ್ನ ಎರಡನೇ ಬರಣವನ್ನ ಆತನ ಹೇಳ್ತಾ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ತಕ್ಷಣ ಬಂದು ಆ ಸಭೆಯ ಮಧ್ಯದಲ್ಲಿ ತೀರ್ಪನ್ನ ಕೊಡುತ್ತೇನೆ ಎಂಬುದಾಗಿ ಹೇಳುವಂತ ವಿಷಯ. ಇನ್ಸ್ಟಂಟ್ ಜಡ್ಜ್ಮೆಂಟ್ ಎಂಬುದಾಗಿ ಅದಕ್ಕೆ ಹೇಳ್ತಾರೆ ನೋಡಿ. ಅನಂತರ ಲವೋದಿಕೆ ಸಭೆಯನ್ನು ನೋಡ್ತೇವೆ. ಲವೋದಿಕೆ ಸಭೆಯಲ್ಲೂ ಕೂಡ ಪ್ರಾಪಂಚಿಕತೆ ಉಂಟು. ಆಸ್ತಿ, ಸಂಪತ್ತು, ಹಣ, ಪ್ರೋಗ್ರಾಮ್ಸ್ ಬರೀ ಇದೇ ಇರುವಂತದ್ದು ಆ ಸಭೆಯಲ್ಲಿ. ಆ ಸಭೆಯ ಕುರಿತು ನಾವು ನೋಡುವಾಗ ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳುವುದೇನೆಂದ್ರೆ, ನನ್ನ ಬಾಯಿಯೊಳಗಿಂದ ನಿನ್ನನ್ನ ಕಾರುವೆನು. ಎಷ್ಟು ಭಯಂಕರವಾದಂತ ಸ್ಥಿತಿ. ಕಾರುವೆನು ಎಂಬುದಾಗಿ ಹೇಳುವಾಗ ಒಬ್ಬ ಮನುಷ್ಯನು ಕಾರುವಂಥದ್ದು ಅಂದ್ರೆ ವಾಂತಿ ಮಾಡಿಕೊಳ್ಳುವಂಥದ್ದು. ಎಷ್ಟು ಏಸಿಗೆ ಆದಂತ ವಿಷಯ ಅದು. ಯಾರಾದ್ರೂ ವಾಂತಿಗೆಯನ್ನ ಪ್ರೀತಿ ಮಾಡ್ತಾರ? ವಾಂತಿ ಮಾಡಿದವರೇ ಅದನ್ನ ಏಸಿಗೆ ಪಡ್ತಾರೆ. ಹಾಗಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇವತ್ತಿನ ಲವೋದಿಕೆ ಸಭೆ ಅಂದ್ರೆ ಇವತ್ತಿನ ಈ ಕಾಲಮಾನದ ಸಭೆಗಳು, ಬ್ರದರನ್ ಸಭೆಗಳು ಸೇರೆ, ಸಹೋದರ ಸಭೆಗಳು ಸೇರೆ, ಈ ಕಾಲಮಾನದ ಸಭೆಗಳು ಕರ್ತನಿಗೆ ಅಷ್ಟು ಏಸಿಗೆ ಆಗಿಬಿಟ್ಟಿದೆ. ಅದನ್ನ ಕಾರ್ತೇನೆ ಎಂಬುದಾಗಿ ಹೇಳ್ತಾನೆ ಕರ್ತನಾದ ಯೇಸು. ಅನಂತರ ಆತನ ಹೇಳ್ತಾನೆ, ನಾನು ಬಾಗಿಲಿನ ಹೊರಗಡೆ ನಿಂತಿದ್ದೇನೆ ಎಂಬುದಾಗಿ. ಒಳಗಡೆ ಆತನಿಗೆ ಬರ್ಲಿಕ್ಕೆ ಇಷ್ಟವಿಲ್ಲ. ನಡೆಯಬಾರದಂತ ಸಂಗತಿಗಳು ಒಳಗಡೆ ನಡೀತಾ ಉಂಟು, ಅದಕ್ಕೆ ಹೊರಗಿದೆ. ಆದ್ರೂ ಆತನ ಹೇಳ್ತಾನೆ, ನಾನು ತಟ್ಟುತ್ತೇನೆ. ಒಂದು ವೇಳೆ ನನ್ನ ಧ್ವನಿಯನ್ನ ಕೇಳಿ ನೀವು ಕ್ರಮಪಡಿಸಿಕೊಂಡು ನನ್ನನ್ನು ಒಳಗೆ ಕರ್ಕೊಳ್ಳುವುದಾದ್ರೆ ನಾನು ಬಂದು ನಿಮ್ಮೊಡನೆ ಊಟ ಮಾಡುತ್ತೇನೆ. ಅವಕಾಶವನ್ನ ಕೊಡ್ತಾ ಇದ್ದಾನೆ ದೇವರು. ತನ್ನ ಕೃಪೆಯನ್ನ ಇನ್ನೂ ಸುರಿಸ್ತಾ ಇದ್ದಾನೆ ದೇವರು ನಮ್ಮ ಮೇಲೆ. ನೋಡ್ರಿ, ಹೀಗೆ ಈ ತರವಾಗಿ ದೇವರು ದ ಪನಿಷ್ಮೆಂಟ್ ಇನ್ ದ ಗಾರ್ಡನ್ ಎಂಬುದಾಗಿ ನಾವು ನೋಡ್ತಾ ಬರುವಂತವರಾಗಿದ್ದೇವೆ ಪ್ರಿಯರೇ. ಪನಿಷ್ಮೆಂಟ್ ಇನ್ ದ ಗಾರ್ಡನ್ ಅಂದ್ರೆ ತೋಟದಲ್ಲಿ, ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು ಎಂಬುದಾಗಿರುವಂತಹ ಮಾತಿಗೆ ಅನುಸಾರವಾಗಿ ದೇವರ ಸಭೆಯಲ್ಲಿಯೂ ಕೂಡ ದೇವರು ಶಿಕ್ಷೆಯನ್ನ ಕೊಡುವಂತರಾಗಿದ್ದಾನೆ. ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ನಾವು ಮುಂದಿನ ವಾರ ಉದಾಹರಣೆಗಳನ್ನ ಕೆಲವು ನೋಡೋಣ, ಯಾವ ರೀತಿ ಶಿಕ್ಷೆ ತರ್ತಾನೆ ಎಂಬುದಾಗಿ. ಅನಂತರ ಶಿಸ್ತು, ಡಿಸಿಪ್ಲಿನ್ ಇನ್ ದ ಚರ್ಚ್, ಸಭೆಯಲ್ಲಿ ಶಿಸ್ತು ಕ್ರಮ ಯಾವ ರೀತಿ ಇರಬೇಕು ಅನ್ನುವಂತ ವಿಷಯವನ್ನ ನಾವು ನೋಡ್ತಾ ಬರುವಂತವರಾಗಿರೋಣ. ನೋಡ್ರಿ, ಸಭೆಯಲ್ಲಿ ಪಾಪ ಬರ್ಲಿಕ್ಕಿರುವಂತ ಕಾರಣ ಏನು ಅಂದ್ರೆ ಡೌಟಿಂಗ್ ಅಂದ್ರೆ ಅನುಮಾನ ಪಡುವಂತ ಜೀವಿತ. ಎರಡನೇದು ಡಿಸ್ಒಬೀಡಿಯನ್ಸ್ ಅಂದ್ರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗುವಂತ ಜೀವಿತ. ಮೂರನೇದು ಡಿನಯಲ್ ಅಂದ್ರೆ ನಾವು ತಿರಸ್ಕಾರ ಮಾಡುವಂತ ಜೀವಿತ. ವಾಕ್ಯದ ಅರ್ಥಗಳನ್ನ ಅಥವಾ ವಾಕ್ಯದ ಶಕ್ತಿಯನ್ನ, ಬಲವನ್ನ ತಿರಸ್ಕಾರ ಮಾಡುವಂತ ಜೀವಿತ. ಅನಂತರ ಡಿಪಾರ್ಚರ್ ಅಂದ್ರೆ ಸತ್ಯವನ್ನ ತೊರೆಯುವಂತ ಜೀವಿತ, ಸತ್ಯತೆಯನ್ನ ಮಾರಿ ಬಿಡುವಂತ ಜೀವಿತ. ನಾವು ಕೊಂಡುಕೊಳ್ಳಬೇಕು, ಜ್ಞಾನೋಕ್ತಿಯಲ್ಲಿ ನೋಡ್ತಾ ಬಂದ ಹಾಗೆ ಅದ್ರ ಸತ್ಯತೆಯನ್ನ ನಾವು ಮಾರಿ ಬಿಡುವಂತವರಾಗಿರ್ತೇವೆ. ಅನಂತರ ಇನ್ನೊಂದು ನೋಡ್ತೇವೆ, ದ ಡೆತ್ ಎಂಬುದಾಗಿ. ಡೆತ್ ಅಂದ್ರೆ ಶಾರೀರಿಕ ಮರಣವು ಕೂಡ ಸಭೆಯೊಳಗೆ ಅದು ಬರುವಂತದ್ದಾಗಿರ್ತದೆ. ಅದೆಲ್ಲ ಮುಂದಿನ ವಾರ ನಾವು ಕಲಿಯುತ್ತಾ ನೋಡ್ತಾ ಬರುವಂತವರಾಗಿರೋಣ.